ಫ್ಲೋರಿಂಗ್ ಅಲ್ಲಿ ನೋಡಬಹುದು ಅಂದ್ರೆ ಸರ್ ಇವಾಗ ಈ ಗ್ರೌಟಿಂಗ್ ಗಳು ಮಿಸ್ ಆಗ್ಬಿಟ್ಟಿರುತ್ತೆ, ಗ್ರೌಟಿಂಗ್ ಕಲರ್ಸ್ ಮಿಸ್ ಆಗಿ ಗ್ರೌಟಿಂಗ್ ತುಂಬಾ ಇಂಪಾರ್ಟೆಂಟ್ ಸರ್. ಕ್ಲಾಡಿಂಗ್ ಇರುತ್ತೆ ಗೊತ್ತಾ, ಅಲ್ಲಿ ಬಿಟ್ಬಿಡ್ತಾರೆ, ಅಲ್ಲಿ ಬಿಟ್ಬಿಡ್ತಾರೆ. ಯಾಕಂದ್ರೆ ಫ್ಲೋರಿಂಗ್ ಆಗಿರುತ್ತೆ, ಕ್ಲಾಡಿಂಗ್ ಆಗಿರಲ್ಲ, ಮತ್ತೆ ಎಲ್ಲೆಲ್ಲೋ ಒಂದು ಸ್ವಲ್ಪ ಬಿಟ್ಕೊಂಡ್ಬಿಟ್ಟಿರ್ತಾರೆ. ಅವನ್ನೆಲ್ಲ ಕ್ಲೀನ್ ಆಗಿ ಚೆಕ್ ಮಾಡ್ಬೇಕಾಗುತ್ತೆ, ಎಸ್ಪೆಷಲಿ ಬಾತ್ರೂಮ್ ಅಲ್ಲಿ ಏನಾದ್ರು ಡ್ಯಾಮೇಜಸ್ ಇದೆಯಾ. ಯಾಕಂದ್ರೆ ಎಲ್ಲ ನಾವುಗಳು ಎಲ್ಲೋ ಕೆಲಸದಲ್ಲಿ ಎಲ್ಲೋ ಒಂದು ಟೈಲ್ಸ್ ಹೊಡೆದ್ರು ಕಾಂಪೌಂಡ್ ಅದು ಇದು ಬರೋದ್ರಿಂದ ಸೈಟ್ ಮೆಜರ್ಮೆಂಟ್ ಕೊಡ್ತಾರೆ. ಕೆಲವೊಂದು ಕಂಪ್ನಿಗಳು ಈಗ ರೂಫ್ ಮೆಜರ್ಮೆಂಟ್ ಕೊಡ್ತಾರೆ. ಬಟ್ ಆಸ್ ಪರ್ ಅಗ್ರಿಮೆಂಟ್ ಏನೇನಾಗಿದೆ, ಆಸ್ ಪರ್ ಅಗ್ರಿಮೆಂಟ್ ಎಲ್ಲ ಐಟಮ್ಸ್ ಕವರ್ ಅಪ್ ಆಗಿದೆಯಾ, ಕೆಲಸಗಳು ಅಷ್ಟೆಲ್ಲ ಎಲ್ಲ ಕ್ರಾಸ್ ವೆರಿಫೈ ಮಾಡಬೇಕು, ಮೆಜರ್ಮೆಂಟ್ ಮಾಡ್ಕೋಬೇಕು. ಅಂದ್ರೆ ಯಾವ ಥರ ನಿಮಗೆ ಲೈಕ್ ಹೆಂಗೆ ಕಮಿಟ್ ಆಗಿರ್ತೀವಿ ಕಂಪ್ನಿನ ಜೊತೆನಲ್ಲಾಗಲಿ ಯಾರ ಜೊತೆನಾರಾಗಲಿ ಹೆಂಗೆ ಕಮಿಟ್ ಆಗಿರ್ತೀವಿ ಅದ್ರ ಪ್ರಕಾರ ಎಷ್ಟು ಚದರ ಕಟ್ಟಿದ್ದೀವಿ, ಏನು ಕಾರ್ಪೆಟ್ ಏರಿಯಾ ಎಷ್ಟು ಬರ್ತಾ ಇದೆ, ಬಿಲ್ಟಪ್ ಏರಿಯಾ. ಯೂಶುವಲ್ ಮೆಟಲ್ ಉಳಿದಿರೋದೆಲ್ಲ ಇವಾಗ ಕಂಪ್ನಿಗಳಾದ್ರೆ ಇನ್ನೊಂದು ಸೈಟಿಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀವಿ, ಎಲ್ಲ ಯಾವ್ದಾನ ಬೇರೆ ಅಕ್ಕಪಕ್ಕ ಸೈಟಿಗೆ ಶಿಫ್ಟ್ ಮಾಡ್ಕೊತೀವಿ. ಮತ್ತು ವೇಸ್ಟ್ ಏನೇ ಡಬ್ರೀಸ್ ಉಳಿತು ಅಂತ ಹೇಳಿದ್ರೆ ಅದನ್ನು ಏನು ಕಾಂಟ್ರಾಕ್ಟರ್ ಸ್ಕೋಪಲ್ಲಿ ಬಂದಿಲ್ಲ ಅಂತಂದ್ರೆ ನಾವು ಕ್ಲೀನ್ ಮಾಡಿಸ್ಕೊಂಡ್ಬಿಡ್ಬೇಕು. ಯಾಕಂದ್ರೆ 1 ಲೋಡ್ 2 ಲೋಡ್ ಇದ್ರೆ ಯೂಶಲಿ ಕಾಂಟ್ರಾಕ್ಟರ್ ಯಾರ ಸ್ಕೋಪಲ್ಲಿ ಬರುತ್ತೆ ಅದು ಯೂಶಲಿ ಎಲ್ಲಾನು ಇವಾಗ ಬಂದ್ಬಿಟ್ಟು ಕ್ಲೈಂಟ್ ಸ್ಕೋಪ್ಗೆ ಬರುತ್ತೆ ಸರ್. ಏನಕ್ಕೆ ಅಂತ ಹೇಳಿದ್ರೆ ಅದು ವೇಸ್ಟೇಜ್ ಶಿಫ್ಟಿಂಗ್ ಅದಿದೆಲ್ಲ ಅಂತಂತಾನು ಬರುತ್ತೆ. ಬಟ್ ಉಳಿದಿರೋ ಮೆಟೀರಿಯಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಕಾಂಟ್ರಾಕ್ಟರ್ದೇನೆ ಇರುತ್ತೆ ಜನರಲ್ ಆಗಿ. ಬಟ್ ಒಬ್ಬೊಬ್ರು ನಮಸ್ತೆ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಭಾಳ ಖುಷಿಯಿಂದ ಕನಸಿಂದ ನಾವು ಆ್ಯಕ್ಚುಲಿ ಮನೇನ ಕಟ್ತೀವಿ. ಯಾವಾಗ ಮನೆ ಮುಗಿಯುತ್ತೆ ಆವಾಗ ನಮ್ಗೆ ಅನ್ಸುತ್ತೆ ಗುರು ಅಂತೂ ಮುಗೀತು, ಭಾಳ ಕಷ್ಟಪಟ್ಬಿಟ್ಟು ಒಂದು ನದಿ ದಾಟ್ಬಿಟ್ವಿ ಅಂತ ಅನ್ಸುತ್ತೆ. ಆದರೆ ಅಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನು ನೀವು ಮಿಸ್ ಮಾಡ್ಕೊತಾರೆ ವೀಕ್ಷಕರೇ. ಸೊ ಬಂದಿರುವಂಥ ಕಾಂಟ್ರಾಕ್ಟರ್ಗಳು ನಮ್ಮ ಇಷ್ಟಕ್ಕೆ ತಕ್ಕಾಗೆ ನಿಮ್ಮ ಮನೇನ ಕಟ್ಟಿದಾರಾ, ಅಥವಾ ನಾವು ಕೊಟ್ಟಿರೋಂಥ ವ್ಯಾಲ್ಯೂ ತಕ್ಕಾಗಿ ಅದನ್ನು ಮುಗಿಸಿದಾರಾ, ಅಥವಾ ಏನಾದರೂ ಕೆಲಸಗಳನ್ನು ಬಿಟ್ಟು ಹೋಗಿದಾರಾ, ನಾಳೆ ದಿನ ನಾವು ಬೇರೆಯವ್ರನ್ನ ಕರ್ಕೊ ಬಂದ್ಬಿಟ್ಟು ಆ ಕೆಲಸ ಮಾಡಬೇಕಾಗುತ್ತೆ. ಈ ರೀತಿ ಸಮಸ್ಯೆಗಳು ತುಂಬ ಸಲ ಬಂದಿದೆ ವೀಕ್ಷಕರೇ, ಗೊತ್ತಾಯ್ತಾ? ಸೊ ಅದನ್ನು ನೀವು ಅನುಭವಿಸಬಾರ್ದು ಅಂತಂದರೆ ಡೆಫಿನೆಟ್ಲಿ ಇಂದಿನ ವಿಡಿಯೋನ ಪೂರ್ತಿ ನೋಡಿ. ಪ್ರತಿಯೊಂದು ವಿಚಾರ ಇಂಚು ಕೂಡ ನೀವು ತಿಳಿಸ್ಕೊಡ್ತೀವಿ. ಒಂದು ಮನೆ ಮುಗಿದ ಮೇಲೆ ಏನೇನನ್ನು ನೋಡ್ಕೊಬೇಕು, ನೀವು ಏನೇನು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದು ವಿಚಾರ, ಈ ರೀತಿ ಟೆನ್ಷನೇ ಬೇಡ, ಕ್ರಾಸ್ ವೆರಿಫಿಕೇಷನ್ನೇ ಬೇಡ, ಮನೆ ಏಕದಮ್ ಪಕ್ಕ ಲಕ್ಸುರಿಯಾಗಿ ರೆಡಿ ಆಗಬೇಕು ಅಂತಂದರೆ ನೀವು ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ ಮೂಲಕ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವರಮಹಾಲಕ್ಷ್ಮಿ ಆಫರ್ ಕೂಡ ನಡೀತಾ ಇದೆ. ಹೌದು ವೀಕ್ಷಕರೇ, ಆಷಾಢ ಆಫರ್ ಮುಗೀತು, ವರಮಹಾಲಕ್ಷ್ಮಿ ಆಫರ್ ಕೂಡ ಬಂದಿದೆ. ಸೊ ಅಲ್ಲಿಂದ ನೀವು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆಫರಲ್ಲಿ ಪಡ್ಕೋಬೋದು. ಆ್ಯಂಡ್ ಏನೇನು ಕ್ರಾಸ್ ಚೆಕ್ ಮಾಡ್ಕೊಬೇಕಾಗತ್ತೆ, RCC ಜೊತೆನೂ ಮಾಡಿದ್ರು ಕೂಡ ಏನೇನು ಕ್ರಾಸ್ ಚೆಕ್ ಮಾಡ್ಕೊಬೇಕಾಗತ್ತೆ ಅದನ್ನು ತಿಳಿಸ್ಕೊಡೋದಕ್ಕೆ RCC ಕಡೆಯಿಂದ ಹನುಮಂತ್ ಸರ್ ನಮ್ಮ ಜೊತೆ ಇದ್ದಾರೆ. ಯಾವ ಕಂಪನಿನೂ ಕೂಡ ನಿಮ್ಗೆ ಈ ವಿಚಾರ ತಿಳಿಸ್ಕೊಡೋದಿಲ್ಲ, ಆದರೆ ಹನುಮಂತ್ ಸರ್ ಇದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಕೇಳೋಣ ಸರ್ನ ಯಾಕೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಯಾರು ಹೇಳಲ್ಲ ಈ ಮ್ಯಾಟ್ರ್, ನೀವೇನಕ್ಕೆ ಹೆಂಗೆ ಓಪನ್ ಆಗಿ ಹೇಳ್ತಾ ಇದ್ದೀರಾ? ಅಂದರೆ ಸರ್ ಓಪನ್ ಆಗಿ ಅಂದರೆ ಇವಾಗ ಅದು ಹೇಳಲೇಬೇಕಲ್ಲ ಸರ್. ಯಾಕಂದ್ರೆ ಇವಾಗ ನಾವು ಹೇಳಲಿಲ್ಲ ಅಂದ್ರೂ ಕ್ಲೈಂಟ್ಸ್ ತಿಳ್ಕೊಂಡಿರ್ತಾರೆ ಏನು ಮಾಡಬೇಕು ಅಂತೇಳಿ. ಬಟ್ ಅದು ಅವ್ರಿಗಿನ್ನ ಮುಂಚೆ ನಾವೇ ಕ್ಲೀನಾಗಿನ, ಯಾಕಂದ್ರೆ ಅವ್ರು ಹುಡುಕಿ ಎಲ್ಲ ನಾಳೆ ದಿನ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋ ಬದಲು ನಾವೇ ಓಪನ್ ಅಪ್ ಆಗ್ಬಿಡೋಣ, ಮಾಡೋ ಕೆಲಸ ನಾವು ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ಬಿಟ್ರೆ ಒಳ್ಳೇದು. ಆಮೇಲೆ ಇನ್ನೊಂದು ಸರ್, ನೀವು ಒಂದು ಹೆಜ್ಜೆ ಇಟ್ರೆ ಬೇರೆ ಕಂಪನಿಗಳಿಗೂ ಜನ ಕ್ಲಾಸ್ ನಾವು ನಾಟ್ ಓನ್ಲಿ ಫಾರ್ RCC ಅಂತಂತಲ್ಲ, ಎಲ್ಲೋದ್ರೂ ಈ ಒಂದಷ್ಟು ಪಾಯಿಂಟ್ಸ್ ಅಂತೇಳಿ ನಾವೇನು ಇವತ್ತೇನು ಡಿಸ್ಕಸ್ ಮಾಡ್ತಿದ್ದೀವಲ್ಲ ಅಷ್ಟು ಪಾಯಿಂಟ್ಸ್ನ ನಾವು ಚೆಕ್ ಮಾಡ್ಕೊಂಡ್ರೆ ಸಾಕು, ನಾವು ಕ್ಲೀನಾಗಿ ಹ್ಯಾಂಡ್ ಓವರ್ ಸಿಗುತ್ತೆ. ನಿಮ್ಗೆ ಟೆನ್ಷನ್ ಆಗೋದಿಲ್ಲ. ನಿಮಗೋಸ್ಕರ ಮಾಡ್ತಾರೋ ವಿಡಿಯೋ ಇದು. ಸೊ ನಮಗೋಸ್ಕರ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ ಇವಾಗ ಮೊದಲೇದಾಗಿ ಮಹಾಲಕ್ಷ್ಮಿ ಪ್ರಸನ್ನಳಾಗಿ RCC ರೂಪದಲ್ಲಿ ವರ ನೀಡಲು ಬಂದಿದ್ದಾಳೆ. ನಿಮ್ಮ ಹತ್ರ ಸೈಟ್ ಇದ್ದು ಮನೆ ಕಟ್ಟೋಕೆ ಸಮರ್ಥವಾದ ಕನ್ಸ್ಟ್ರಕ್ಷನ್ ಕಂಪನಿನ ಹುಡುಕ್ತಾ ಇದ್ದೀರಾ? ಕಡಿಮೆ ವೆಚ್ಚದಲ್ಲಿ ಬೆಚ್ಚನೆಯ ಮನೆ ಕಟ್ಟಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ RCC ವತಿಯಿಂದ 15 ಗ್ರಾಮ್ ತನಕ ಗೋಲ್ಡ್ ಕಾಯಿನ್ ಫ್ರೀ. ಹಾಗಿದ್ರೆ ಇನ್ಯಾಕೆ ತಡ, ನಿಮ್ಮ ಕೆಲಸ ಮಾಡ್ಕೊಂಡೆ ಕನಸಿನ ಮನೆ ಕಟ್ಟಿಸ್ಕೊಳ್ಳಿ. ಎನ್ಕ್ವೈರಿಗೆ ಒಮ್ಮೆ ನಮ್ಮ ಆಫೀಸ್ಗೆ ಭೇಟಿ ಕೊಡಿ. ನಿಮ್ಮ ಸುಂದರ ಬದುಕಿಗೆ RCC ವಿನ್ಯಾಸ, ವಿಶ್ವಾಸವೇ ನಮ್ಮ ವಿಳಾಸ. ಫಸ್ಟ್ ಏನ್ ನೋಡ್ಬೇಕಾಗುತ್ತೆ? ನಾವು ಒಂದು ಮನೆ ಮುಗೀತು, ನಾಳೆ ದಿನ ಓನರ್ ಬಂದ್ರು, ಫಸ್ಟ್ ಏನು ನೋಡ್ಕೋಬೇಕು ನಾವು? ಸರ್ ಫಸ್ಟ್ ಫ್ರಮ್ ದ ಬಿಗಿನಿಂಗ್ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡ್ಬೇಕಂತಂದರೆ, ಯಾವ್ದಾನ ಕಂಪ್ನಿ ಆಗಲಿ ಕಾಂಟ್ರಾಕ್ಟರ್ ಆಗಲಿ ಯಾರ ಜೊತೆನಲ್ಲಿ ಮಾಡ್ತೀವಲ್ಲ ಅವ್ರ ಜೊತೆ ಒಂದು ಹೋಮ್ ಟೂರ್ ಮಾಡಬೇಕಾಗುತ್ತೆ ಸರ್. ಅವ್ರ ಜೊತೆ ಓಡಾಡಬೇಕು. ಅಂದರೆ ಇಂಚು ಜಾಗಕ್ಕೂ ಓಡಾಡಬೇಕು. ಏನೇನು ಡೌಟ್ಸ್ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ನೋಡಿ ಸೈಟ್ ಇಂಜಿನಿಯರ್ ಜೊತೆ. ಹೌದು ಸರ್, ಸೈಟ್ ಇಂಜಿನಿಯರ್ ಜೊತೆ. ಯಾಕಂದ್ರೆ ಫೈನಲ್ ಲೆವೆಲಲ್ಲಿ ಸ್ವಲ್ಪ ಸೀನಿಯರ್ ಸೈಟ್ ಇಂಜಿನಿಯರ್ಸು ಇನ್ವಾಲ್ವ್ಮೆಂಟ್ ಇರ್ತಾರೆ ಕಂಪ್ನಿಗಳಲ್ಲೆಲ್ಲ. ಆದರೆ ಇಲ್ಲ ಕಾಂಟ್ರಾಕ್ಟರ್ಗಳಾದರೆ ಕಾಂಟ್ರಾಕ್ಟರ್ನೇ ಇಟ್ಕೊಂಡು ಇದು ಮಾಡ್ಬೋದು. ಇಲ್ಲ ಅಂತಂದ್ರೆ ನಾವು ಇಂಡಿವಿಜುವಲ್ ಕಟ್ಕೊತಿದ್ವಿ ಅಂದರೆ ಎಲ್ಲ ವೆಂಡರ್ಸ್ ಲೈಕ್ ಪ್ಲಂಬರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು,
ಮತ್ತು ಯಾರ್ಯಾರ ಹತ್ರ ಟೈಲ್ಸ್ ಅನ್ನು ಇರ್ಬೋದು, ಎಲ್ಲರ ಹತ್ರನೇ ಯಾರ ಹತ್ರ ಕೆಲಸ ಮಾಡಿರ್ತೀವಿ ಅವ್ರ ಜೊತೆನಲ್ಲಿ ಕ್ಲೀನಾಗಿ ಒಂದು ಪ್ರೊಸೆಸ್ಡಾಗಿ ಓಡಾಡಬೇಕಾಗುತ್ತೆ ಸರ್. ಎಂಟೈರ್ ತಿಂಗು ನಾವು ಇಂಚು ಜಾಗನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಹೌದು ಸರ್. ಏನಕ್ಕೆ ಅಂತಂತ ಹೇಳಿದ್ರೆ ಫಸ್ಟ್ ನಾವು ಇವಾಗ ಪೇಂಟಿಂಗ್ ಬಂದ್ವಿ ಅಂತಂದ್ರೆ ಪೇಂಟಿಂಗ್ ಫಿನಿಶ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಎಲ್ಲೆಲ್ಲಿ ಏನೇನು ಪೇಂಟಿಂಗ್ಸ್ ಆಗಿದೆ, ಮಿಸ್ಟೇಕ್ಸ್ ಆಗ್ಬೋದು ನಿಮ್ಮ ಪ್ರಕಾರ ಸರ್. ಪೇಂಟಿಂಗಲ್ಲಿ ಉಳ್ಕೊಂಡಿರ್ಬೋದು ಸರ್. ಇವಾಗ ನಮ್ಗೆ ಏನಂತಂದ್ರೆ ಇವಾಗ ಒಂದೊಂದು ಕಡೆ ಒಂದೊಂದು ಕೋಟ್ ಪೇಂಟ್ ಮಿಸ್ ಆಗ್ಬಿಡ್ಬೋದು, ಮತ್ತೆ ಇನ್ನು ಫಿನಿಶಿಂಗ್ ಬಂದಿದ್ದಾನೆ ಇರ್ಬೋದು, ಮತ್ತೆ ಏನೋ ಕ್ಲೀನಿಂಗ್ ಮಾಡ್ದೇನೆ ಇರ್ಬೋದು, ಓವರ್ಲ್ಯಾಪ್ ಆಗ್ಬಿಟ್ಟಿರುತ್ತೆ. ಇಲ್ಲ ಅಂತಂದ್ರೆ ಎಲ್ಲರೂ ಮೇಲೆ ಸಜ್ಜೆ ಮೇಲ್ಗಡೆ ಹೊಡೆದೇ ಇರಲ್ಲ, ಮರ್ತೋಗಿರ್ತಾರೆ. ಮತ್ತೆ ಡೋರ್ ಬೀಡಿಂಗ್ ಎಲ್ಲ ಸೈಡ್ ಅಲ್ಲಿ ಸ್ವಲ್ಪ ಇರುತ್ತೆ, 1 ಇಂಚ್ ಗ್ಯಾಪ್ಗಳೆಲ್ಲ ಇರುತ್ತೆ, ಅಲ್ಲಿ ಮರ್ತೋಗ್ಬಿಟ್ಟಿರ್ತಾರೆ. ಮತ್ತೆ ಸಿಂಕ್ ಹಾಕಿರೋ ಕಡೆ ಎಲ್ಲ ಕಾಣಿಸ್ದೇ ಇರೋಂಥ ಏರಿಯಾಗಳು ಇರ್ತಾವಲ್ಲ, ಆ ಥರದ್ದೆಲ್ಲ ಅಬ್ಸರ್ವ್ ಮಾಡಬೇಕು. ಬ್ಲೈಂಡ್ ಏರಿಯಾ ಬಿಟ್ಬಿಡ್ತಾರೆ. ಹೌದು. ರೆಗ್ಯುಲರ್ ಕಾಣದೇ ಇರೋದು ಏನು ಮಾಡ್ತಾರೆ ಪೇಂಟ್ರುಗಳು, ಇಂಟೆನ್ಷನಲಿ ಇಲ್ಲ ಅಂತಂದ್ರೂ ಅವರು ಅರ್ಜೆನ್ಸಿನಲ್ಲಿ ಇರ್ತಾರಲ್ಲ, ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಅದಕ್ಕೇನೆ ಅರ್ಜೆಂಟ್ ಮಾಡ್ದೇ ಗುರುಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ಒಂದು 15-20 ಡೇಸ್ 1 ಮಂತ್ ಬಿಫೋರೇನೆ ಇವೆಲ್ಲ ಕೆಲಸಗಳು ಪ್ಲಾನ್ ಮಾಡ್ಕೋಬೇಕು. ಚೆಕಿಂಗ್ಗೋಸ್ಕರನೇ ಇಟ್ಕೋಬೇಕು ನಾವು ಕಂಪ್ಲೀಟ್ ಆಗಿ. ಪೇಂಟಿಂಗ್ ಅಂತ ನೋಡ್ಕೋಬೇಕು, ಪೇಂಟಿಂಗ್ ಕ್ಲೀನ್ ಆಗಿ ಚೆಕ್ ಮಾಡಬೇಕು. ಅದಾದ್ಮೇಲೆ ಸ್ವಿಚ್ ಬೋರ್ಡ್ಗಳ ಮೇಲೆಲ್ಲ ಓವರ್ಲ್ಯಾಪ್ ಆಗಿರುತ್ತೆ, ಸ್ಕರ್ಟಿಂಗ್ ಮೇಲೆ ಆಗಿರುತ್ತೆ, ಅದನ್ನೆಲ್ಲ ಕ್ಲೀನಿಂಗ್ ಮಾಡ್ಬೇಕು ಸರ್. ಇದು ತುಂಬಾ ಇಂಪಾರ್ಟೆಂಟ್. ಸ್ವಿಚ್ ಬೋರ್ಡ್ ಮೇಲೆಲ್ಲ ನಿಮಗೆ ಪೇಂಟ್ ಬರೇ ಬಂದಿರುತ್ತೆ, ಸ್ಕರ್ಟಿಂಗ್ ಮೇಲೆಲ್ಲ ಪೇಂಟ್ ಬಂದಿರುತ್ತೆ, ಅದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡೋದು ಯಾರು? ಪೇಂಟರೇನಾ? ಪೇಂಟರ್ ಕ್ಲೀನ್ ಮಾಡ್ತಾರೆ ಸರ್. ಪೇಂಟರ್ ಮಾಡ್ತಾರೆ. ಯಾಕಂದ್ರೆ ಕಾಂಟ್ರಾಕ್ಟ್ ಇರೋದ್ರಿಂದ ಪೇಂಟರ್ ಮಾಡಿಲ್ಲ ಅಂತಂದ್ರೂ ಕಾಂಟ್ರಾಕ್ಟರ್ ಮಾಡ್ತಾರೆ, ಮಾಡ್ಬಿಟ್ಟೆ ಕೊಡಬೇಕಾಗುತ್ತೆ. ಅದಾದ್ಮೇಲೆ ಫ್ಲೋರಿಂಗ್ ಚೆಕ್ ಮಾಡಬೇಕಾಗುತ್ತೆ. ಫ್ಲೋರಿಂಗ್ ಅಲ್ಲಿ ನೋಡಬಹುದಂದ್ರೆ ಸರ್, ಇವಾಗ ಈ ಗ್ರೌಟಿಂಗ್ ಗಳು ಮಿಸ್ ಆಗ್ಬಿಟ್ಟಿರುತ್ತೆ, ಗ್ರೌಟಿಂಗ್ ಕಲರ್ಸ್ ಮಿಸ್ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಸರ್. ಕ್ಲಾಡಿಂಗ್ ಇರುತ್ತೆ ಗೊತ್ತಾ, ಅಲ್ಲಿ ಬಿಟ್ಬಿಡ್ತಾರೆ. ಯಾಕಂದ್ರೆ ಫ್ಲೋರಿಂಗ್ ಆಗಿರುತ್ತೆ, ಕ್ಲಾಡಿಂಗ್ ಆಗಿರಲ್ಲ. ಮತ್ತೆ ಎಲ್ಲೆಲ್ಲೋ ಸ್ವಲ್ಪ ಬಿಟ್ಕೊಂಡ್ಬಿಟ್ಟಿರ್ತಾರೆ. ಅವನ್ನೆಲ್ಲ ಕ್ಲೀನ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಬಾತ್ರೂಮ್ ಅಲ್ಲಿ ಏನಾದ್ರು ಡ್ಯಾಮೇಜಸ್ ಇದೆಯಾ, ಯಾಕಂದ್ರೆ ಎಲ್ಲ ನಾವುಗಳು ಎಲ್ಲೋ ಕೆಲಸದಲ್ಲಿ ಎಲ್ಲೋ ಒಂದು ಟೈಲ್ಸ್ ಹೊಡೆದಾಕ್ಬಿಟ್ಟಿರ್ತೀವಿ. ಅದು ಇವಾಗ ನಾವು ಯಾರೋ ಹೊಡೆದಾಕಿರೋ ನಮ್ ಗಂಟನ್ನು ತಂದಿರಲ್ಲ, ಅವ್ರ ಪಾಡಿಗೆ ಓಡೋಗ್ಬಿಟ್ಟಿರ್ತಾನೆ. ಅವಾಗ ನಮಗೂ ಗೊತ್ತಿರಲ್ಲ, ಓನರ್ಗೂ ಗೊತ್ತಿರಲ್ಲ ಅಂತಂದ್ರೆ ಅವಾಗ ಅದು ಕಷ್ಟ ಆಗ್ಬಿಡುತ್ತೆ. ಬಟ್ ಎಂಡ್ ಆಫ್ ದ ಡೇ ಅದು ನಮ್ಮ ಮನೆ ಆಗಿರೋದ್ರಿಂದ ಕಾಂಟ್ರಾಕ್ಟರ್ಗೆ ಏನ್ ಸರ್ ಇವತ್ತು ಎಂಡ್ ಅವ್ರು ಕೊಟ್ಟರೆ ಪೇಮೆಂಟ್ ಬಂತು ಅಂತಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಚೇಂಜ್ ಮಾಡೋದಂದ್ರೆ ನನಗೆ ದುಡ್ಡು ವೇಸ್ಟ್ ಅಲ್ಲ ಅಂತಂತೇಳಿ ಸ್ವಲ್ಪ ಹೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಬಟ್ ಓನರ್ಗಳು ನಾವು ಅದನ್ನು ಚೆಕ್ ಮಾಡಲೇಬೇಕು. ಎಲ್ಲನೋ ಫ್ಲೋರಿಂಗ್ ಡ್ಯಾಮೇಜ್ ಇದೆಯಾ, ಎಲ್ಲನೋ ಹೊಡೆದೋಗಿರೋದಿದೆಯಾ, ಅದೇನಾಯಿತು ಅನ್ನೋ ರಿಪ್ಲೇಸ್ಮೆಂಟ್ ಮಾಡಿಸ್ಕೋಬೇಕು. ಆ್ಯಂಡ್ ಅದರಿಂದ ನಾವು ನೆಕ್ಸ್ಟ್ ಎಲೆಕ್ಟ್ರಿಕ್ಗೆ ಹೋದ್ವಿ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ಲೂ ಕಂಪ್ಲೀಟ್ ಚೆಕ್ ಮಾಡಬೇಕು. ಅಂದರೆ ಏನೇನು ಅಂತಂದ್ರೆ ಸರ್, ಇವಾಗ ಎಲ್ಲ ಪಾಯಿಂಟ್ಸ್ ವರ್ಕ್ ಆಗ್ತಿದೆಯಾ, ಯಾವ್ಯಾವ ಪಾಯಿಂಟ್ಸ್ ಏನೇನಿದೆ, ಲೈಕ್ ಒಂದೊಂದು ಕೆಲವೊಂದು ಟೈಮ್ ಸ್ವಿಚ್ ಎಲ್ಲ ಇರುತ್ತೆ, ಲೈಟ್ ಎಲ್ಲ ಉರಿತಾ ಇರುತ್ತೆ, ಆ ತರದೆಲ್ಲ ಕರೆಕ್ಟ್ ಆಗಿದೆಯಾ. ಆಮೇಲೆ ಕೆಲವೊಂದು ಅನ್ನೆಸೆಸರಿ ಡೆಡ್ ಸ್ವಿಚಸ್ ಜಾಸ್ತಿ ಇರುತ್ತೆ, ಡಮ್ಮಿ ಸ್ವಿಚಸ್ ತುಂಬಾ ಇರುತ್ತೆ, ಅದೆಲ್ಲ ತುಂಬಾ ಇರುತ್ತೆ. ಆಮೇಲೆ ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಆಮೇಲೆ ರಿಕ್ವೈರ್ಡ್ ನಂಬರ್ ಆಫ್ ಲೈಟ್ಸ್ ಇದೆಯಾ, ಅದನ್ನೆಲ್ಲ ಚೆಕ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಮತ್ತೆ ನಮಗೆ ಬಿಫೋರ್ ದಟ್ಟನೆ ನಾವು ಯಾವಾಗ್ಲೂ ಗುರುಪ್ರವೇಶ ಆದ್ಮೇಲೆ ಮಾಡಿಸ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಇವಾಗ ಎಕ್ಸಾಸ್ಟ್ ಫ್ಯಾನ್ ಫಿಟ್ ಮಾಡೋದಿರ್ಬೋದು, ಫ್ಯಾನ್ಸು, ಟ್ಯೂಬ್ ಲೈಟ್ಸು, ಮತ್ತು ಚಿಮ್ನಿ ಫಿಟ್ ಮಾಡೋದಿರ್ಬೋದು, ಅವನ್ನೆಲ್ಲ ಕ್ಲೀನಾಗಿ ಇನ್ಸ್ಟಾಲ್ ಮಾಡಿ ಅವನ್ನೆಲ್ಲ ಒಂದು ರೌಂಡ್ ಸರ್ವಿಸ್ ಥರ ಓಡಿಸಿನೂ ಚೆಕ್ ಮಾಡಿರ್ಬೇಕು ಸರ್. ಫಸ್ಟ್ ಒಂದ್ಸತಿ ಯೂಸ್ ಮಾಡ್ಬಿಡ್ಬೋದು ಸರ್, ಯೂಸ್ ಮಾಡ್ಕೊಂಡು ಚೆಕ್ ಮಾಡಿ ಇಟ್ಕೊಂಡಿರ್ಬೇಕು. ಕರೆಕ್ಟ್. ಇದೆಲ್ಲ ಎಲೆಕ್ಟ್ರಿಕಲಲ್ಲಿ ಚೆಕ್ ಲಿಸ್ಟ್ ಬರುತ್ತೆ. ಆ್ಯಂಡ್ ಅದಾದಮೇಲೆ ಇವಾಗ ಎಲೆಕ್ಟ್ರಿಕಲ್ ಕಾರ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿರ್ತಾರೆ, ಅದು ಹೆಂಗೆ ವರ್ಕ್ ಆಗ್ತಿದೆ. ಆಮೇಲೆ ಸಾಕಷ್ಟು ಟೈಮ್ ಅರ್ಥಿಂಗ್ ಡಿಫ್ರೆನ್ಸ್ ಆಗೋಗ್ಬಿಡುತ್ತೆ. ಅರ್ಥಿಂಗ್ ಕ್ರಾಸ್ ಕೊಡೋದಿಲ್ಲ, ಅದರಿಂದ ಏನಾಗುತ್ತೆ, ಅರ್ಥಿಂಗ್ ನೀವು ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ನಿಮ್ಮೆಲ್ಲ ಅಪ್ಲೈನ್ಸಸ್ಗಳು ಸುಟ್ಟೋಗ್ಬಿಡುತ್ತೆ. ಆಮೇಲೆ ತುಂಬ ಕರೆಂಟ್ ಬಿಲ್ ಬರುತ್ತೆ, ತುಂಬ ಹೆವಿ ಬಂದ್ಬಿಡುತ್ತೆ. ಆ್ಯಂಡ್ ಅದಾಗಿದ ತಕ್ಷಣ ನಮಗೆ ಇವಾಗ ಟೆಂಪ್ರರಿ ಸಬ್ಮಿಟ್ ಮಾಡಿ ಪರ್ಮನೆಂಟ್ ಮೀಟರ್ ತೊಗೊಂಡಿದ್ದೀವ, ಪರ್ಮನೆಂಟ್ ಮೀಟರ್ ನಂಬರ್ಸ್ ಬಂದಿದೆ, ಅದೆಲ್ಲ ಚೆಕ್ ಮಾಡ್ಕೋಬೇಕಾಯ್ತು. ಇಲ್ಲಾಂದ್ರೆ ಅದು ಕಮರ್ಷಿಯಲಲ್ಲೇ ಓಡ್ತಾ ಇರುತ್ತೆ. ಇವಾಗ ರೆಸಿಡೆನ್ಷಿಯಲ್ ಲೆವೆಲಲ್ಲಿ ಬರಲ್ಲ ಅದು ಮೀಟ್ರ್. ಇವಾಗ ಒಂದು 500 ರೂಪಾಯಿ ಬರೋ ಕಡೆ 1000 ರೂಪಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೇನು ಮಾಡ್ತೀವಿ, ಫಸ್ಟ್ ಗುರುಪ್ರವೇಶ ಆಗ್ಬಿಟ್ರೆ ಸಾಕು, ಆಮೇಲೆ ನೋಡೋಣ ಅಂತಂತೀವಿ. ಆಮೇಲೆ ಏನಾಗುತ್ತೆ, ಮನೆ ಮುಗಿದಿದ್ದಾದ್ಮೇಲೆ 1-2 ತಿಂಗಳು ಇದೇ ಕೆಲಸ ನಡೆಯುತ್ತೆ. ಸೊ ಅದ್ರ ಬದಲಾಗಿ ಹೆಂಗೋ ನಮಗೆ ಫಸ್ಟೇ ಮಾಡ್ಕೊಂಡ್ರೆ ಏನಂದ್ರೆ ಎಲ್ಲ ಫ್ರೀ ಇರುತ್ತೆ, ನಾವೇನು ಆಕ್ಯುಪೈ ಆಗಿರಲ್ಲ. ಆಮೇಲೆ ಇವಾಗ ನೋಡಿ, ಆ ಮನೆ ಮುಗಿದ್ಮೇಲೆ ಎಲೆಕ್ಟ್ರಿಷಿಯನ್ ಒಬ್ಬ ಬರ್ಬೇಕಂದ್ರೆ ನಾವು ಅವನ ಜೊತೆ ನಾವು ಯಾರನ್ನ ಇರಲೇಬೇಕು, ನಾವಿದ್ದಾಗೆ ಕರ್ಸ್ಕೋಬೇಕು. ಇದ್ಯಾವುದು ಹೆಡ್ಡೇಕ್ಸ್ ಇರಲ್ಲ. ಇಂಜಿನಿಯರ್ಸ್ ಇರ್ತಾರೆ, ಅವ್ರ ಜೊತೆನೆಲ್ಲ ಕಮ್ಯುನಿಕೇಟ್ ಮಾಡ್ಕೊಂಡು ಮಾಡಿಸ್ಬೋದು. ಇಲ್ಲ ಅಂತಂದರೆ ನಾವೇ ನಿಂತು ಕಟ್ಟಿಸ್ತೀವಿ ಅಂತಂದ್ರೂ ಎಲ್ಲ ಕ್ರಾಸ್ ಚೆಕ್ ಮಾಡೋದಕ್ಕೆ ಆಪ್ಷನ್ಸ್ ಇರುತ್ತೆ, ಅದನ್ನು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಅದಾದಮೇಲೆ ಡೋರ್ಸ್ ಆ್ಯಂಡ್ ವಿಂಡೋಸ್ಗೆ ಹೋದ್ವಿ ಅಂತ ಇಟ್ಕೊಳ್ಳಿ ಸರ್. ಡೋರ್ಸ್ ಆ್ಯಂಡ್ ವಿಂಡೋಸ್ ಎಲ್ಲ ಹೆಂಗೆ ಫಿಟ್ ಆಗಿದೆ, ಏನೇನೆಲ್ಲ ಕಂಪ್ಲೀಟ್ ಕ್ರಾಸ್ ಹೌದು ಸರ್. ಅದೆಲ್ಲ ಸೀಲಿಂಗ್ ಎಲ್ಲ ಹೆಂಗಾಗಿದೆ, ಫಿಲ್ ಆಗಿದೆಯಾ ಅಂತಂತ ಹೇಳ್ಬಿಟ್ಟು ಆಮೇಲೆ ಅದನ್ನೆಲ್ಲ ಏನೋ
ಮೂಮೆಂಟ್ಸ್ ಹೆಂಗಿದೆ, ಟೈಟ್ ಆಗ್ತಾ ಇದೆಯಾ, ಫ್ರೀ ಮೂವ್ಮೆಂಟ್ ಇದೆ. ಫ್ರೀ ಮೂಮೆಂಟ್ ಇದೆಯಾ ಇಲ್ವಾ, ಕಚ್ಕೊಳ್ಳೋದು ಇಲ್ಲಾಂತಂದ್ರೆ ಲಾಕ್ ವರ್ಕ್ ಆಗದೇನೆ ಇರೋದು. ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಸರ್. ಯೂಶುವಲಿ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನೀರೆಲ್ಲ ಹಾಕ್ತೀರಾ, ಕ್ಯೂರಿಂಗ್ ಮಾಡ್ತೀರಾ, ಕೆಲವೊಂದು ಮರಗಳು ಕ್ರ್ಯಾಕ್ ಬರುತ್ತೆ. ಹೌದು, ಅದು ನೀವು ಭಯ ಪಡೋ ಅಗತ್ಯ ಇಲ್ಲ, ಆಲ್ಮೋಸ್ಟ್ ಯೂಶುವಲಿ ಕ್ರ್ಯಾಕ್ ಬಂದೇ ಬರುತ್ತೆ. ಬಟ್ ಅದನ್ನ ಕ್ರ್ಯಾಕ್ ಫಿಲ್ ಮಾಡ್ತಾರೆ. ಕ್ರ್ಯಾಕ್ ಫಿಲ್, ಹೌದು ಸರ್. ಕಾರ್ಪೆಂಟರ್ಗಳು ಅದನ್ನ ಕ್ರ್ಯಾಕ್ ಫಿಲ್ ಮಾಡ್ಬಿಟ್ಟು ನಿಮಗೆ ನೀಟಾಗಿ ಫಿನಿಶಿಂಗ್ ತಂದು ಕೊಡ್ತಾರೆ. ಅದನ್ನ ಮರಿಬೇಡಿ, ಆ ಕ್ರ್ಯಾಕ್ ಅನ್ನ ಹಂಗೆ ಇಟ್ಕೊಂಡು ಕುತ್ಕೊಳ್ಳೋಕೆ ಹೋಗ್ಬೇಡಿ. ಸೈಡಲ್ಲಿ ಎಸ್ಪೆಷಲಿ ಸೈಡ್ಗಳಲ್ಲಿ ಕ್ರ್ಯಾಕ್ ಫಿಲ್ ಆಗಿರ್ಬೇಕು. ಜೊತೆಯಲ್ಲಿ ಟರ್ಮೈಟ್ ಇದನ್ನು ಕೂಡ ಟರ್ಮೈಟ್ ಇದನ್ನು ಕೂಡ ಅಪ್ಲೈ ಆಗಿರಬೇಕು. ಆ್ಯಂಡ್ ಅದಾದ್ಮೇಲೆ ನಮ್ಗೆ ಇನ್ನೂ ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ಸರ್. ನೀವು ಕ್ರ್ಯಾಕ್ ಅಂದಿದ ತಕ್ಷಣ ಎಲ್ಲಾದ್ರೂ ಇವಾಗ ನಮಗೆ ಕ್ರ್ಯಾಕ್ಸ್ ಇದ್ದೇ ಇರುತ್ತೆ ಬಿಲ್ಡಿಂಗಲ್ಲಿ. ಕ್ರ್ಯಾಕ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ಮತ್ತೆ ಅದಕ್ಕೊಂದು ವಿಡಿಯೋನೇ ಮಾಡೋಣ. ಅದು ಕ್ರ್ಯಾಕ್ಸ್ನು ಕೂಡ ಕ್ರಾಸ್ ಚೆಕ್ ಮಾಡಿ ಮಾಡ್ಬೇಕು. ಹೇರ್ ಲೈನ್ ಕ್ರಾಕ್ ಅಂತೂ ಯೂಶುವಲಿ ಬಂದೇ, ಏನಾರ ಕ್ರ್ಯಾಕ್ ಇರಲಿ ಅದನ್ನ ನಾವು ಹೈಲೈಟ್ ಮಾಡಿ ಕೇಳಿ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನೇನು ಅರೆಸ್ಟ್ ಮಾಡೋದಕ್ಕೆ ಏನು ಆಕ್ಷನ್ಸ್ ತಗೊಂತಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಸರ್. ಕ್ರ್ಯಾಕ್ಸ್ ಎಲ್ಲ ಹೇಗೆ ಅರೆಸ್ಟ್ ಮಾಡೋದು, ಯಾವ್ಯಾವ ರೀತಿ ಕ್ರ್ಯಾಕ್ ಬರುತ್ತೆ ಅದ್ರ ಬಗ್ಗೆ ಒಂದು ಕೂಡ ವಿಡಿಯೋ ಅದನ್ನ ಮಾಡ್ಕೋಬೇಕಾಗುತ್ತೆ. ಅಂಡ್ ಆಮೇಲೆ ಇವಾಗ ಎಲ್ಲ ಐಟಮ್ಸ್ ಫಿಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಸರ್. ಇವಾಗ ಫಾರ್ ಎಕ್ಸಾಂಪಲ್ ಸೇಫ್ಟಿ ಪರ್ಪಸ್ಗೆ ಹೋಗ್ಬಿಟ್ಟು ನಾವು ವಿಡಿಯೋ ಕಾಲಿಂಗ್ ಬೆಲ್ ಹಾಕಿರ್ತೀವಿ, ಇಲ್ಲಾಂದ್ರೆ ಸೆನ್ಸರ್ ಐಟಮ್ಸ್ ಏನು ಹಾಕಿರ್ತೀವಿ, ಇಲ್ಲಾಂತಂದ್ರೆ ರಿಮೋಟ್ ಕಂಟ್ರೋಲ್ ಫ್ಯಾನ್ಸ್ ಹಾಕಿರ್ತೀವಿ, ಏನಾರು ಒಂದು ಹಾಕಿದೀವಿ ಅಂತಂದ್ರೆ ಅವಕ್ಕೆಲ್ಲ ಮ್ಯಾನ್ಯುವಲ್ಸ್ ಕಲೆಕ್ಟ್ ಮಾಡಿರ್ಬೇಕು. ಮ್ಯಾನ್ಯುವಲ್ಸ್ ಅಂತ ಅದು ಹೆಂಗ್ ವರ್ಕ್ ಆಗುತ್ತೆ, ಏನ್ ಕತೆ, ಇವಾಗ ಚಿಮ್ನಿ ಹೆಂಗ್ ವರ್ಕ್ ಆಗುತ್ತೆ ಏನು ಅಂತಂತ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಆಗಲ್ಲ. ಮತ್ತು ಗೀಸರ್ದು ಏನಿತ್ತಂದ್ರೆ ಅದ್ರದ್ದು ಮ್ಯಾನ್ಯುವಲ್ ಇಟ್ಕೊಂಡಿರ್ಬೇಕು. ಎಲ್ಲ ಬಂದಿರುತ್ತೆ ಆಲ್ರೆಡಿ, ಆ ಪ್ರಾಡಕ್ಟ್ ಜೊತೆಗೆ ಬಂದಿರುತ್ತೆ. ಆ ಮ್ಯಾನ್ಯುವಲ್ಸ್ನೆಲ್ಲ ಮೇಂಟೈನ್ ಮಾಡಬೇಕು. ಆಮೇಲೆ ಅದಕ್ಕೆ ಬಿಲ್ಗಳನ್ನು ತಗೋಬೇಕು ಸರ್. ಕಂಪಲ್ಸರಿ ಡಾಕ್ಯುಮೆಂಟೇಶನ್ಸ್ ಅಲ್ಲಿ ಅದು ವಾರಂಟಿ ಕಾರ್ಡ್ಸ್ ಏನೇನಿರುತ್ತೋ ಎಲ್ಲಾನು ಒಂದು ಫೈಲ್ ಮಾಡ್ಕೊಳ್ಳೋದು ಒಳ್ಳೇದು. ಫೈಲ್ ಮಾಡಿ ಇಟ್ಕೋಬೇಕು. ಫೈಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಮನೆಯದೇ ಒಂದು ಫೈಲ್ ಮಾಡಿ ಫೈಲ್ ಮಾಡಬೇಕು ಸರ್. ಎಂಟೈರ್ ಥಿಂಗ್ ಅದನ್ನೆಲ್ಲಾನು ಡಾಕ್ಯುಮೆಂಟ್ ಒಳಗಡೆ ಹಾಕಿಟ್ಕೊಂಡಿರ್ಬೇಕು. ಆಮೇಲೆ ಪ್ರತಿಯೊಂದು ಐಟಮ್ಗೂ ಕೂಡ ಇವಾಗ ಅದು ಮಿಸ್ ಆಗದೆ ಇರೋಂಗೆ ನಾವು ಜವಾಬ್ದಾರಿ ತೊಗೊಂಡಿರ್ಬೇಕು. ಅವನ್ನೆಲ್ಲಾನು ಕಲೆಕ್ಟ್ ಮಾಡಿಟ್ಟಿರ್ಬೇಕು. ಮತ್ತು ಅವನ್ನೆಲ್ಲ ಯೂಸ್ ಮಾಡೋದಕ್ಕೆ ಆಲ್ರೆಡಿ ನಾವು ತಿಳ್ಕೊಂಡಿರ್ಬೇಕು. ಅದಷ್ಟು ಮಾಡಬೇಕಾಗುತ್ತೆ. ಆಮೇಲೆ ಆಮೇಲೆ ಇನ್ನೊಂದು ಏನಂದರೆ ಕಾಂಟ್ರಾಕ್ಟರ್ಗಳ ಜೊತೆನಲ್ಲಿ ಮಾಡಿದಾಗ ಏನಾಗುತ್ತೆ, ಆ್ಯಸ್ ಯೂಶುವಲ್ಲು ಗ್ರೌಂಡ್ ಫ್ಲೋರು ಕಾಂಪೌಂಡ್ ಅದು ಬರೋದ್ರಿಂದ ಸೈಟ್ ಮೆಜರ್ಮೆಂಟ್ ಕೊಡ್ತಾರೆ ಕೆಲವೊಂದು ಕಂಪ್ನಿಗಳು. ಈಗ ರೂಫ್ ಮೆಜರ್ಮೆಂಟ್ ಕೊಡ್ತಾರೆ. ಬಟ್ ಆ್ಯಸ್ ಪರ್ ಅಗ್ರಿಮೆಂಟ್ ಏನೇನಾಗಿದೆ, ಆ್ಯಸ್ ಪರ್ ಅಗ್ರಿಮೆಂಟ್ ಎಲ್ಲ ಐಟಮ್ಸ್ ಕವರ್ ಅಪ್ ಆಗಿದೆಯಾ, ಕೆಲಸಗಳು ಅಷ್ಟೆಲ್ಲ ಎಲ್ಲ ಕ್ರಾಸ್ ವೆರಿಫೈ ಮಾಡಬೇಕು, ಮೆಜರ್ಮೆಂಟ್ ಮಾಡ್ಕೋಬೇಕು. ಅಂದ್ರೆ ಯಾವ ಥರ ನಿಮಗೆ ಲೈಕ್ ಹೆಂಗೆ ಕಮಿಟ್ ಆಗಿರ್ತೀವಿ ಕಂಪ್ನಿನ ಜೊತೆನಲ್ಲಾಗಲಿ ಯಾರ ಜೊತೆನಾರಾಗಲಿ ಹೆಂಗೆ ಕಮಿಟ್ ಆಗಿರ್ತೀವಿ ಅದ್ರ ಪ್ರಕಾರ ಎಷ್ಟು ಚದರ ಕಟ್ಟಿದ್ದೀವಿ, ಏನು ಕಾರ್ಪೆಟ್ ಏರಿಯಾ ಎಷ್ಟು ಬರ್ತಾ ಇದೆ, ಬಿಲ್ಟಪ್ ಏರಿಯಾ ಎಷ್ಟು ಬರ್ತಾ ಇದೆ, ಎಲ್ಲ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಅದೇ ಥರ ಸೇಮ್ ಇಂಟೀರಿಯರಲ್ಲೂ ಅಷ್ಟೇ ಸರ್. ಇಂಟೀರಿಯರ್ಲೂ ಕೂಡ ಡೋರ್ಸ್ ಎಲ್ಲ ಕ್ಲೀನಾಗಿ ವರ್ಕ್ ಆಗ್ತಿದೆಯಾ, ಮತ್ತು ಅವಕ್ಕೆ ಇವಾಗ ಇಂಜಸ್ ಆಗ್ತಿರೋದು ಅದಕ್ಕೆಲ್ಲ ವಾರಂಟೀಸ್ ಏನೇನಿದೆಯಾ, ಮತ್ತು ಪ್ಲೈವುಡ್ ವಾರಂಟಿ ಏನೇನೋ ಇದೆಯಾ, ಬಾಕ್ಸ್ಗಳಿಗೆ ವಾರಂಟಿ ಇದೆಯಾ, ಅದನ್ನೆಲ್ಲ ಕಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಏನಾರ ಸ್ವಲ್ಪ ಅಂಡುಲೇಷನ್ಸ್ ಏನೋ ಇದೆಯಾ, ಇವಾಗ ಒಂದೊಂದು ಕಡೆ ಇವಾಗ ಸ್ವಲ್ಪ ಬಬಲ್ಸ್ ಥರ ಬಂದಿರುತ್ತೆ. ಫ್ಯಾಕ್ಟ್ರಿ ಫಿನಿಶ್ ಹೋಗಿಲ್ಲ, ಇದಕ್ಕೆ ಹೋಗಿದ್ವಿ ಕಾರ್ಪೆಂಟರ್ ಫಿನಿಶ್ ಹೋಗಿದ್ವಿ ಅಂದ್ರೆ ಅವನ್ನೆಲ್ಲ ಐಡೆಂಟಿಫೈ ಮಾಡಬೇಕಾಗುತ್ತೆ. ಬಬಲ್ಸ್ ಬರುತ್ತೆ. ನಾವು ಏನಾರ ಪೇಷನ್ಸ್ ಆಗಿ ಅಬ್ಸರ್ವ್ ಮಾಡಬೇಕು ಸರ್. ನಮ್ದೇ ಮನೆ ಆಯ್ತು ಬಿಡು ಅನ್ಕೊಂಡ್ರೆ ಆಗಲ್ಲ. ಯಾಕಂದ್ರೆ ಅದಕ್ಕೆ ಎಲ್ಲರಿಗಿನ್ನ ರೆಸ್ಪಾನ್ಸಿಬಿಲಿಟಿ ನಮ್ದೇನೆ ಇರುತ್ತೆ, ಕ್ಲೈಂಟ್ದೇನೆ ಇರುತ್ತೆ. ಕ್ಲೈಂಟೇನೆ ನಾವು ಇದನ್ನೆಲ್ಲ ಮಾಡಲೇಬೇಕಾಗುತ್ತೆ. ಅದಾದ್ಮೇಲೆ ಸೇಫ್ಟಿ ಇಶ್ಯೂಸ್ನೆಲ್ಲ ಫಸ್ಟೇ ಪ್ಲಾನ್ ಮಾಡಿರ್ಬೇಕು ಸರ್. ಮನೆ ಅಂತ ಕಟ್ತೀವಿ ಅಂತಂದ್ಮೇಲೆ ನಾವು ಯಾವತ್ತೂ ಈ ಬಜೆಟಲ್ಲಿ ಮುಗ್ದೋಗ್ಬಿಡುತ್ತೆ, ಈಗ ನನಗೆ ಸಾಲ ಆಗ್ಬಿಡುತ್ತೆ ಅಂತಂತ ಹೇಳ್ಬಿಟ್ಟು ಭಯ ಪಡೋಕ್ಕೆ ಹೋಗ್ಬಾರ್ದು ಸರ್. ಯಾಕಂದ್ರೆ ಮನೆಗೆ ಅಂದರೆ ಅದು ಕಂಪ್ಲೀಟ್ ಆದ್ರೇ ಮನೆ, ಇನ್ಕ್ಲೂಡಿಂಗ್ ಫರ್ನಿಚರ್ಸ್ ಇಲ್ಲ ಅಂತಂದ್ರೂ ಅದು ಆ ಫೀಲ್ ಕೊಡಲ್ಲ. ಇವಾಗ ಸೇಫ್ಟಿ, ಇವಾಗ ಅಷ್ಟೆಲ್ಲ ಬಂಡವಾಳಕ್ಕೆ ಮನೆ ಕಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಅದಕ್ಕೆ ಇವಾಗ ಬೇಸ್ಡ್ ಆನ್ ನಾವು ಯಾವ ಏರಿಯಾ ಚೂಸ್ ಮಾಡಿದ್ವಿ ಅದ್ರ ಪ್ರಕಾರ ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೇಕು, ಗ್ರಿಲ್ಸ್ ಎಲ್ಲ ಮಾಡಬೇಕಾಗತ್ತೆ. ಮತ್ತು ಗೇಟೆಲ್ಲ ಆಕ್ಸೆಸ್ ಹೆಂಗಿರುತ್ತೆ ಏನು ಅದನ್ನೆಲ್ಲ ನಾವು ಪ್ರಾಕ್ಟಿಕಲಿ ಅಬ್ಸರ್ವ್ ಮಾಡಿ ಮಾಡಿಸ್ಕೋಬೇಕಾಗತ್ತೆ ಕಾಂಟ್ರಾಕ್ಟರ್ಗಳ ಕೈನಲ್ಲಿ. ಇಲ್ಲ ನಾವು ಮಾಡಿಸ್ಕೊಂಡ್ರು ನಾವು ಇಂಡಿವಿಜುವಲ್ ಮಾಡ್ಕೊಂಡು ಅದು ಅಷ್ಟೇ ಸರ್. ಪೇಂಟಿಂಗ್ ಎಲ್ಲ ಕ್ಲೀನಾಗಿ ಆಗಿರಬೇಕು. ಮತ್ತು ಗ್ಯಾಸ್ ಲೈನ್ ಮಾಡಿಸಿರ್ತೀವಿ, ಗ್ಯಾಸ್ ಲೈನ್ ಲೀಕೇಜಸ್ ಇದೆಯಾ ಅದನ್ನೆಲ್ಲ ಚೆಕ್ ಮಾಡ್ಬೋದು. ಹೌದು ಸರ್. ಫಸ್ಟ್ ಅದಕ್ಕೆ ಓಡಿಸ್ಬಿಟ್ಟು ಕಂಡುಹಿಡಿಬೇಕು ಸರ್. ನಾವು ಗುರುಪ್ರವೇಶ ಆದಮೇಲೆ ಗುರುಪ್ರವೇಶ ದಿನ ಗ್ಯಾಸ್ ಬರ್ತಾ ಇಲ್ಲ ಓಡಿಸಿ ಚೆಕ್ ಮಾಡಿ ಇಟ್ಕೋಬೇಕು. ಆ್ಯಂಡ್ ಆಮೇಲೆ ಇವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಇರೋದ್ರಿಂದ ಎಲ್ಲ ಲೋಡ್ ಆಗಿರ್ತೀವಿ. ನಮ್ಗೆ ಇರೋದೇ 1 hour 2 hour ಟೈಮ್ ಇರುತ್ತೆ. ಸೊ ಅವಾಗ ನಮಗೆ ಇಂಟರ್ನೆಟ್ ಕೇಬಲಿಂಗ್ ಆಗಿದೆಯಾ, ಮತ್ತು CCTV ಕೇಬಲಿಂಗ್ ಆಗಿದೆಯಾ, ಅದೆಲ್ಲ ವರ್ಕ್ ಆಗ್ತಿದೆಯಾ, ಆಗಿದೆಯಾ. CCTV ಫಿಕ್ಸ್ ಮಾಡೋದಿತ್ತು ಅಂತಂದರೆ ನಮ್ಗೆ ಇವಾಗ ನಾವೇನು ಅನ್ಕೊಂತೀವಿ ಅದನ್ನೆಲ್ಲ ಮಾಡಿಸಿ ಇಟ್ಬಿಡ್ಬೇಕು ಸರ್. ಅದನ್ನೆಲ್ಲ ಫಸ್ಟೇ ರನ್ ಮಾಡಿನೂ ಕೂಡ ಚೆಕ್ ಮಾಡಿಬಿಡ್ಬೇಕು. ನಾವು ಬರೋಕ್ಕೆ ಮುಂಚೆ ಅದೆಲ್ಲ ರೆಡಿ ಇದ್ಬಿಡ್ಬೇಕು.
ಆ್ಯಂಡ್ ಅದಾದಮೇಲೆ ಇವಾಗ ಪ್ಲಂಬಿಂಗ್ ಹೋದ್ವಿ ಅಂತ ಇಟ್ಕೊಳ್ಳಿ, ಪ್ಲಂಬಿಂಗಲ್ಲಿ ಎಲ್ಲಾನ ಲೀಕೇಜಸ್ ಇದೆಯಾ, ಎಲ್ಲನೂ ರನ್ ಮಾಡಿ ಟಾಯ್ಲೆಟ್ಸ್ ಎಲ್ಲ ನೀರು ಬಿಟ್ಟು ತೆಗೆದು ಎಲ್ಲ ಮಾಡಿ ಕಮೋಡ್ಸ್ ಎಲ್ಲ ಫ್ಲಶ್ ಮಾಡಿ ಎಲ್ಲಾನು ಕ್ರಾಸ್ ಚೆಕ್ ಮಾಡಿ ಇಟ್ಕೋಬೇಕು, ಎಲ್ಲಿಂದ ನೀರು ಎಲ್ಲಿಂದ ಬರ್ತಾ ಇದೆ, ಆಮೇಲೆ ಪ್ರೆಷರ್ ಹೆಂಗಿದೆ, ಆಮೇಲೆ ಇದು ವಾಟರ್ ಸರಿಯಾಗಿ ಕೊಟ್ಟಿದ್ದಾರೆ, ಹೌದು ಸರ್, ಟೈಲ್ಸ್ ಅಲ್ಲಿ ನೀರು ಹೋಗ್ತಾ ಇದೆಯಾ ಸೈಡಲ್ಲಿ ನಿಂತ್ಕೊಳ್ತಾ ಇದೆಯಾ, ಅದನ್ನೆಲ್ಲ. ಯಾಕಂದ್ರೆ ಇವೆಲ್ಲ ಏನಾಗುತ್ತೆ ಅಂದ್ರೆ ಸರ್, ಸಡನ್ ಆಗಿ ಅರ್ಜೆಂಟಲ್ಲಿ ಮಾಡಿದಾಗ ಗುರುಪ್ರವೇಶಕ್ಕೆ ಎಷ್ಟೊಂದು ಜನ ಬರ್ತಾರೆ, ಹೆಂಗೆ ಯೂಸ್ ಮಾಡಿದ್ರು ಹೆಂಗೆಂಗೋ ಯೂಸ್ ಆಗೋಗ್ಬಿಡುತ್ತೆ. ಅದು ಮತ್ತೆ ಅದು ಅವಾಗ ನಾವು ಮತ್ತೆ ಕೂತ್ಕೊಂಡೆಲ್ಲ ಅರೆಸ್ಟ್ ಮಾಡೋ ಬದಲಾಗಿ ಒಂದು ವಾರ ಸ್ವಲ್ಪ ಹೋಮ್ ವರ್ಕ್ ಮಾಡಬೇಕು ಸರ್. ಈಗ ನಾವು ಹೆಂಗೆ ಕಾರ್ಡ್ ಹಂಚೋದಿರಲಿ ಅದೆಲ್ಲ ಹೆಂಗೆ ಓಡಾಡ್ತೀವಲ್ಲ, ಬಟ್ ಇದು ಕಾಂಟ್ರಾಕ್ಟರ್ ಜೊತೆಗೂ ಕೂಡ ಹೋಮ್ ವರ್ಕ್ ಮಾಡಬೇಕು. ಕ್ಲೀನಾಗಿ ಎಲ್ಲ 1 to 1 ಕೂತ್ಕೊಂಡು ಇದನ್ನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತ ಹೋಗ್ಬೇಕು ಸರ್. ನೆಕ್ಸ್ಟ್ ಹೋದ್ವಿ ಅಂತಂತಂದರೆ ಇವಾಗ ನಮಗೆ ಫ್ರಂಟ್ ಡ್ರೈನೇಜ್ ನೋಡಬೇಕಾಗುತ್ತೆ ಸರ್. ಫ್ರಂಟ್ ಡ್ರೈನೇಜು ಮತ್ತು ಇವಾಗ ನಮ್ಮ ಸ್ಯಾನಿಟರಿ ಕನೆಕ್ಷನ್ ಎಲ್ಲ ಕ್ಲೀನಾಗಿ ಫ್ಲೋ ಹೋಗ್ತಾ ಇದೆಯಾ ಅದೆಲ್ಲ ಫಸ್ಟ್ ಕ್ರಾಸ್ ಚೆಕ್. ಡ್ರೈನೇಜ್ ತುಂಬಾ ಇಂಪಾರ್ಟೆಂಟ್. ಕನ್ಸ್ಟ್ರಕ್ಷನ್ ಮಾಡ್ತಾ ಇರಬೇಕಾದ್ರೆ ಫುಲ್ ಮೆಟೀರಿಯಲ್ ಎಲ್ಲ ಹಾಕಿರ್ತೀವಿ, ಮೆಟೀರಿಯಲ್ ಎಲ್ಲ ಫುಲ್ ಹಾಕಿರ್ತೀವಿ. ಬಟ್ ಆಮೇಲೆ ಕಟ್ಟೋಣ ಬಿಡೋ ಮಾಡೋಣ ಅಂತ ಅನ್ನೋ ಬದಲಾಗಿ ಫಸ್ಟ್ ಕ್ಲೀನಾಗಿ ಡ್ರೈನೇಜ್ ಸಿಸ್ಟಮ್ ಮಾಡಿಸಿ, ನಾವೇನಂದ್ರೆ ಎಷ್ಟೊಂದು ಸತಿ ನಾವೇ ಏನು ಮಾಡ್ತೀವಿ ಅಂತಂದರೆ ಡ್ರೈನೇಜ್ ಎಲ್ಲ ಕಟ್ಟಿ ರೆಡಿ ಇರುತ್ತೆ, ಬಟ್ ಆ ನೀರು ತೆಗೆದು ನೀರು ಪಾಸ್ ಹಾಕಿ ಬಿಟ್ಟಿರಲ್ಲ, ಅದು ಹಂಗೆ ಮರ್ತೋಗಿರ್ತೀವಿ. ಆಮೇಲೆ ಮಾಡೋಣ ಬಿಡು, ಗುರುಪ್ರವೇಶ ಆದ್ಮೇಲೆ ಮಾಡಿಸೋಣ ಬಿಡು, ನೀರು ಬಂದು ನಿಂತ್ಕೊಂಡ್ಬಿಡುತ್ತೆ ಅನ್ನೋದು ಲೆಕ್ಕಕ್ಕೆ ಇದು ಮಾಡ್ತೀವಿ. ಬಟ್ ಒಂದಿನ ಎಕ್ಸ್ಟ್ರಾ ಅಡಿಷ್ನಲ್ ಪೇಮೆಂಟ್ ಕೊಟ್ಟಾದ್ರೂ ಪರವಾಗಿಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಆ ಮೇಲ್ಗಡೆ ಕಲ್ಲುಗಳು ಹಾಕೋದಿರಲಿ ಅದನ್ನೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿ, ಆಮೇಲೆ ನಮ್ಮ ವೆಹಿಕಲ್ಸ್ ಹತ್ತೋದಕ್ಕೆ ಇಳಿಯೋದಕ್ಕೆ ಆಗುತ್ತಾ ಇಲ್ವಾ, ರ್ಯಾಂಪಿಂಗ್ ಎಲ್ಲ ಕ್ಲೀನಾಗಿ ಮಾಡಿಸ್ಕೊಂಡು. ಯಾಕಂದರೆ ಗುರುಪ್ರವೇಶ ಆದ್ಮೇಲೆ ಮತ್ತೆ ಟಚ್ ಆಗುತ್ತೆ, ಕಿತಾಕು ಹೊಡಿ ಅದೆಲ್ಲ ಮಾಡೋ ಬದಲಾಗಿ ಫಸ್ಟ್ ಅದನ್ನೆಲ್ಲ ಮಾಡ್ಕೊಂಡು. ಕಾರ್ ಇದ್ರೆ ನಿಮ್ಮ ಹತ್ರ ಅದನ್ನ ಹತ್ಸಿ ನೋಡಿ ನೀವು. ಆಮೇಲೆ ಇದು ಸಿವೇಜ್ ಸರ್, ಸಿವೇಜ್ ಅಷ್ಟೇ ಸರ್. ಸಿವೇಜ್ ಕ್ಲೀನಾಗಿ ಚೆಕ್ ಮಾಡ್ಕೊಂಡು ಪೈಪ್ಲೈನ್ ಕರೆಕ್ಟ್ ಆಗಿದೆ, ಕ್ಲೀನ್ ಆಗಿದೆಯಾ ಎಲ್ಲಾನು ಯಾಕಂದ್ರೆ ಸಾಕಷ್ಟು ಜನ ಈಗ ಹಿಂದಿ ಲೇಬರ್ಸ್ ಬರ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂತಂತಂದ್ರೆ ಅವರು ಅಲ್ಲೇ ಒಂದು ಯಾವುದೋ ವಾಶ್ರೂಮ್ ಇದೆ ಅದರಲ್ಲೇ ಉಗ್ದು ಇಲ್ಲ ಅಂತಂದರೆ ಮರ್ತೋಗೋಣ ಎಮ್ಸೆಂಡ್ ಕವರ್ ಅದರೊಳಗಡೆ ಇವಾಗ ಏನು ಹೋಗ್ಬಾರ್ದು ಅಂತೇಳಿ ಪ್ಲಂಬರ್ ಕ್ಲೀನಾಗಿ ಇಟ್ಟಿರ್ತಾರೆ, ಅದಕ್ಕೆ ಕವರ್ ಮಾಡಿ ಎಮ್ಸೆಂಡೇನೋ ಪ್ಯಾಕ್ ಮಾಡಿ ಇಲ್ಲ ಗೋಣಿ ಚೀಲ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಏನೋ ಮಿಸ್ ಆಗೋದು ಒಳಗಡೆ ಹೋಗ್ಬಿಟ್ಟಿತ್ತು ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಅದು ಬ್ಲಾಕ್ ಆಗಿಬಿಟ್ಟಿರುತ್ತೆ. ಎಲ್ಲರೂ ಅನ್ಕೊಂತ ಬಿಡು ಪ್ಲಂಬರ್ ತೆಗ್ದಾಚೆ ಹಾಕೋರೆ ಇಲ್ಲ ಯಾರು ತೆಗ್ದಾಕೋರೆ ಅನ್ಕೊಂಡಿರ್ತಾರೆ. ಬಟ್ ಅದೆಲ್ಲ ನಾವು ಫಸ್ಟೇ ಮಾಡಿ ಇಟ್ಕೊಂಡಿದ್ರೆ ಅದು ಎಲ್ಲಿ ಬ್ಲಾಕ್ ಆಗಿದೆ ಏನು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಚೆಕ್ ಮಾಡಿ ಇಟ್ಕೋಬೋದು ಸರ್. ಅದನ್ನು ಫಸ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಸಂಪ್ ಏನಿತ್ತು ಸಂಪ್ ಲೀಕೇಜಸ್ ಇದೆಯಾ ಅದಕ್ಕೇನು ಮತ್ತು ಇವಾಗ ಅಡಿಷನಲ್ ಪೇಂಟಿಂಗ್ಸು ಮತ್ತು ವಾಟರ್ ಪ್ರೂಫಿಂಗ್ ಎಲ್ಲ ರಿಕ್ವೈರ್ಮೆಂಟ್ ಇದೆಯಾ ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಆಮೇಲೆ ಟೆರೇಸ್ ವಾಟರ್ ಪ್ರೂಫಿಂಗು ಅಂದರೆ ಟೆರೇಸಲ್ಲಿ ಕ್ಲೀನಾಗಿ ಸ್ಲೋಪ್ ಮಡ್ಡಿ ಆಗಿದೆಯಾ, ಟೆರೇಸಲ್ಲೂ ನೀರು ಬಿಟ್ಟು ಚೆಕ್ ಮಾಡಬೇಕು ಸರ್. ಇವಾಗ ವಾಟರ್ ಪ್ರೂಫಿಂಗ್ ಪೇಂಟ್ ಬರ್ತಾ ಇದೆ, ಅದ್ರ ಮೇಲ್ಗಡೆ ಅಡಿಷನಲ್ ಪೇಂಟು ಮಾಡ್ಕೋಬೇಕು ಸರ್. ನಾವೀಗ ಬಿಲ್ಡಿಂಗ್ ಅಂತ ಬಂದಮೇಲೆ ಸರ್ ಇವಾಗ ಎಷ್ಟೊಂದು ಆಬ್ಜೆಕ್ಟ್ಸು ಕಾಂಟ್ರಾಕ್ಟಲ್ಲಿ ಇರಲ್ಲ, ಬಟ್ ಇವನ್ನೆಲ್ಲ ನಾವೇನಂತಂದ್ರೆ ಅಡಿಷನಲಿ ಬೇರ್ ಮಾಡಿ ಆದ್ರೂ ಮಾಡಿಸ್ಕೊಂಡ್ರೆ ಅದು ನಮ್ಗೆ ಒಳ್ಳೇದು ಸರ್, ಒಳ್ಳೇದು. ವಾಟರ್ ಪ್ರೂಫಿಂಗ್ ಪೇಂಟಿಂಗ್ ಎಲ್ಲ ಎಕ್ಸ್ಟ್ರಾ ಅಡಿಷನಲ್ ಇತ್ತು ಅಂತಂತಂದ್ರೆ ಇವಾಗ ಸಮ್ ಆಫ್ ದ ಕಾಂಟ್ರಾಕ್ಟಲ್ಲಿ ಇರುತ್ತೆ, ಸಮ್ ಆಫ್ ದರಲ್ಲಿ ಇರಲ್ಲ, ಅವನ್ನೆಲ್ಲ ಅಡಿಷನಲಿ ನಾವು ಮಾಡಿಸ್ಕೋಬೇಕು. ಮಾಡಿಸ್ಕೊಂಡಾಗ ಏನಾಗುತ್ತೆ ಅದು ನಮಗೆ ಲೈಫು ತುಂಬ ಮುಂದೆ ಬರುತ್ತೆ ಸರ್. ಇನ್ನೊಂದು ನನ್ನ ಡೌಟ್ ಇದೆ, ಇವಾಗ ಮನೆ ಕಟ್ಟಾದ್ಮೇಲೆ ತುಂಬಾ ಮಟೀರಿಯಲ್ ಉಳ್ಕೊಂಡ್ಬಿಡುತ್ತೆ, ವೇಸ್ಟ್ ಮಟೀರಿಯಲ್. ಇದು ಓನರ್ ಸ್ಕೋಪ್ ಬರುತ್ತಾ ನಿಮ್ ಸ್ಕೋಪ್ ಬರುತ್ತಾ, ಕ್ಲೀನ್ ಮಾಡೋದು ಯಾರಿದ್ನ ಸರ್? ಇವಾಗ ಏನಂತಂತಂದ್ರೆ ಆ್ಯಸ್ ಯೂಶುವಲ್ ಮೆಟೀರಿಯಲ್ ಉಳಿದಿರೋದೆಲ್ಲ ಇವಾಗ ಕಂಪ್ನಿಗಳಾದ್ರೆ ಇನ್ನೊಂದು ಸೈಟಿಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀವಿ, ಎಲ್ಲ ಯಾವ್ದಾನ ಬೇರೆ ಅಕ್ಕಪಕ್ಕ ಸೈಟಿಗೆ ಶಿಫ್ಟ್ ಮಾಡ್ಕೊತೀವಿ. ಮತ್ತು ವೇಸ್ಟ್ ಏನೇ ಡಬ್ರೀಸ್ ಉಳಿತು ಅಂತ ಹೇಳಿದ್ರೆ ಅದನ್ನು ಏನು ಕಾಂಟ್ರಾಕ್ಟರ್ ಸ್ಕೋಪಲ್ಲಿ ಬಂದಿಲ್ಲ ಅಂತಂದ್ರೆ ನಾವು ಕ್ಲೀನ್ ಮಾಡಿಸ್ಕೊಂಡ್ಬಿಡ್ಬೇಕು. ಯಾಕಂದ್ರೆ 1 ಲೋಡ್ 2 ಲೋಡ್ ಇದ್ರೆ ಯೂಶಲಿ ಕಾಂಟ್ರಾಕ್ಟರ್ ಯಾರ ಸ್ಕೋಪಲ್ಲಿ ಬರುತ್ತೆ ಅದು ಯೂಶಲಿ ಎಲ್ಲಾನು ಇವಾಗ ಬಂದ್ಬಿಟ್ಟು ಕ್ಲೈಂಟ್ ಸ್ಕೋಪ್ಗೆ ಬರುತ್ತೆ ಸರ್. ಏನಕ್ಕೆ ಅಂತಂತ ಹೇಳಿದ್ರೆ ಅದು ವೇಸ್ಟೇಜ್ ಶಿಫ್ಟಿಂಗ್ ಅದಿದೆಲ್ಲ ಅಂತಂತಾನು ಬರುತ್ತೆ. ಬಟ್ ಉಳಿದಿರೋ ಮೆಟೀರಿಯಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಕಾಂಟ್ರಾಕ್ಟರ್ದೇನೆ ಇರುತ್ತೆ ಜನರಲ್ ಆಗಿ. ಬಟ್ ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟ್ ಆಗಿ ಮಾಡಿರ್ತಾರೆ. ಅಗ್ರಿಮೆಂಟ್ ಮೇಲೆ ಹೋಗುತ್ತೆ. ಆಮೇಲೆ ಅಗ್ರಿಮೆಂಟ್ ವ್ಯಾಲ್ಯೂ ಮೇಲೇನೂ ಕೂಡ ಚೇಂಜಸ್ ಆಗುತ್ತೆ. ಅಂಡ್ ಬಟ್ ಏನಂದ್ರೆ ಫಸ್ಟ್ ಕ್ಲೀನ್ ಮಾಡಿಸಿಟ್ಕೋಬೇಕು ಸರ್. JCB ತರಿಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲ. ಯಾಕಂದ್ರೆ ನಾವು ಅಕ್ಕಪಕ್ಕದೆಲ್ಲ ಜಾಗಗಳು ಯೂಸ್ ಮಾಡಿರ್ತೀವಿ, ಅದನ್ನ ಅವ್ರಿಗೆ ಅದೇ ಥರನೇ ಹ್ಯಾಂಡ್ ಓವರ್ ಕೊಟ್ಟರೆ ಸರಿ. ನಾವು ಬಿಫೋರೇನೆ ನಾವು ಕ್ಲೀನ್ ಮಾಡಿಸ್ಕೊಂಡಿಲ್ಲ, ಚಾರ್ಜಸ್ ಯಾರ್ದಾನೆ ಇರಲಿ, ಬಟ್ ಕ್ಲೀನಿಂಗ್ ಎಲ್ಲ ಇವಾಗ ಟೀಮ್ ಇಟ್ಕೊಂಡೇ ಮಾಡಬೇಕು.
ಅದನ್ನೆಲ್ಲ ನಾವು ಮಾಡಿಟ್ಟಿಲ್ಲ ಅಂತಂತ ಹೇಳಿದ್ರೆ ಆಮೇಲೆ ಅನ್ನೆಸೆಸರಿ ಗೃಹಪ್ರವೇಶ ಆದ್ಮೇಲೆ ಅಕ್ಕಪಕ್ಕದವ್ರು ಬಂದು ಅವ್ರ ಹತ್ರ ಸುಮ್ಮನೆ ಆರ್ಗ್ಯುಮೆಂಟ್ಸ್ ಅದು ಇದೆಲ್ಲ ನಡೆಯೋದು. ಆಮೇಲೆ ಶೆಡ್ ಕಟ್ಕೊಂಡಿರ್ತೀವಲ್ಲ ಅದು ಶೆಡ್ ಎಲ್ಲ ಕಂಪ್ನಿನೇ ತೆಗಿಬೇಕಾಗುತ್ತೆ, ಅದೆಲ್ಲ ನಾ ಕಂಪ್ನಿನೇ ತೆಗಿಬೇಕಾಗುತ್ತೆ, ಅದೆಲ್ಲ ತಗೊಂಡು ಹೋಗ್ಬೇಕಾಗುತ್ತೆ. ಅಂಡ್ ಏನಂದ್ರೆ ಅನ್ವಾಂಟೆಡ್ ಡೆಬ್ರಿಸ್ ಇದ್ದಷ್ಟು ನಮ್ಗೆ ಏನಂದ್ರೆ ಸೊಳ್ಳೆಗಳು ಜಾಸ್ತಿ ಆಗೋದು, ಇಲಿಗಳು ಬರೋದು, ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಅದ್ರ ಬದಲು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಬಿಡ್ಬೇಕು ಸರ್. ಅಕ್ಕಪಕ್ಕದೆಲ್ಲ ಏನು ತಲೆನೋವಿಲ್ದಾರಂಗೆ ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡ್ಬಿಡ್ಬೇಕು ಸರ್. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಇನ್ನೇನಂತಂದ್ರೆ ಇವಾಗ ಹ್ಯಾಂಡ್ ಓವರ್ ಸರ್ಟಿಫಿಕೇಟ್ಸ್ ಅಂತ ಏನಾನ ಇತ್ತು ಅಂತ ಹೇಳಿದ್ರೆ, ಇವಾಗ ಕಂಪನೀಸಲ್ಲೆಲ್ಲ NOCಗಳಿರುತ್ತೆ, ಇವಾಗ ಎಲ್ಲ ಪೇಮೆಂಟ್ ಕ್ಲಿಯರ್ ಆಗಿರ್ಬೋದು, ಮತ್ತೇನು ಡಿಸ್ಕಷನ್ಸ್ ಇರ್ಬೋದು, ಆ ಥರದ್ದು NOC ಸರ್ಟಿಫಿಕೇಟ್ಸ್ನ ನಾವು ಕಲೆಕ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಆಮೇಲೆ ನಾವು ಯೂಶ್ವಲಿ ಏನು ಅನ್ಕೊಂತೀವಿ ಅಂತಂತ ಹೇಳಿದ್ರೆ ಓನರ್ಗೆ ಆ್ಯಸ್ ಎ ಓನರ್ ಏನು ಅನ್ಕೊಂತೀವಿ, ಬಿಲ್ಡಿಂಗ್ ಮುಗಿದೋಯ್ತು, ಇವಾಗ ಸಾಕಷ್ಟು ಹಿಕಪ್ಸ್ ಬಂದಿರುತ್ತೆ. ಇವಾಗ ಒಬ್ಬ ಸಿಂಗಲ್ ಕಾಂಟ್ರಾಕ್ಟರ್ ಆಗ್ಬೋದು, ಕಂಪ್ನಿ ಆಗ್ಬೋದು, ಏನಾರು ಆಗ್ಬೋದು, ಸಾಕಷ್ಟು ಹಿಕಪ್ಸ್ ಬಂದಿದ್ರು ಏನಂದ್ರೆ ನಾವು ಅವ್ರ ಜೊತೆ ಒಂದು ಟಚಲ್ಲೇ ಇರಬೇಕಾಗತ್ತೆ ಸರ್. ಆಸ್ ಎ ಓನರು ಕಾಂಟ್ರಾಕ್ಟರ್ ಜೊತೆ ಟಚಲ್ಲಿ ಇರಲೇಬೇಕಾಗುತ್ತೆ. ಯಾಕಂದ್ರೆ ಎಂಡ್ ಟು ಎಂಡ್ ಎಲ್ಲ ಗೊತ್ತಿರುತ್ತೆ ಕಾಂಟ್ರಾಕ್ಟರ್ಗೆ, ಅವ್ರಿಗೆ ಇನ್ನೇನು ಬಿಲ್ಡಿಂಗ್ ಆಯ್ತು ಬಿಡು ಅಂತ ನಾವು ಕನೆಕ್ಷನ್ ಕಟ್ ಮಾಡ್ಕೊಂತೀವಿ ಅಂತಂತ ಹೇಳಿದ್ರೆ ಅದು ಲಾಸ್ ಬಂದ್ಬಿಟ್ಟು ಬಿಲ್ಡಿಂಗ್ ಓನರ್ಗೆ. ಒಂದು ಬಾಂಡಿಂಗ್ ಇಟ್ಕೋಬೇಕು. ಯಾಕಂದ್ರೆ ಸಡನ್ಲಿ ನೋಡಿ ಸರ್, ಎಲ್ಲ ಟೀಮ್ ಇಟ್ಕೊಂಡಿರ್ತಾರೆ, ಏನೋ ಒಂದು ಹೆಚ್ಚು ಕಮ್ಮಿ ಅಂತಂತ ಹೇಳಿದ್ರೆ ಇವಾಗ NOC ತೊಗೊಂಡು ಕುಂತ್ಕೊಂಡಿದ್ರೆ ಇವಾಗ ನಮ್ದ್ರಲ್ಲೆಲ್ಲ 1 year ಸರ್ವಿಸ್ ಫ್ರೀ ಇರುತ್ತೆ. ಒಂದು ಏನಾದ್ರು ಸಣ್ಣ ಪುಟ್ಟಿದ್ದು ಏನಾರ ಕರೆಕ್ಷನ್ಸ್ ಇದೆ ಅಂತಂದ್ರೆ ಮಾಡಿಸ್ಕೋಬೋದು, ಏನಾರ ಡೀಟೇಲ್ಸ್ ಇದೆ ಅಂದ್ರೆ ತಿಳ್ಕೊಬೋದು. NOC ನಾವು ಕೊಡ್ತೀವಿ ಸರ್, ಬಟ್ ಎಲ್ಲ ಏನಂತಂದ್ರೆ ಕಸ್ಟಮರ್ ಕಂಪಲ್ಸರಿ ಡಿಮ್ಯಾಂಡ್ ಮಾಡಿ ಕಲೆಕ್ಟ್ ಮಾಡ್ಕೋಬೇಕು. ಪೇಮೆಂಟ್ ಹೌದು, ಪೇಮೆಂಟ್ ಕ್ಲಿಯರ್ ಮಾಡಿಬಿಟ್ಟು ಕಂಪ್ನಿ ಪ್ರೋಸೆಸ್ ಏನಿರುತ್ತೆ, ಒಂದೊಂದು ಕಂಪ್ನಿದು ಒಂದೊಂದು ಇರುತ್ತೆ ಸರ್. ಆ ಪ್ರೋಸೆಸ್ ಕ್ಲಿಯರ್ ಮಾಡ್ಕೊಂಡು NOC ತೊಗೊಂಡು ಇಟ್ಕೋಬೇಕಾಗುತ್ತೆ. ಅಂಡ್ ಆಮೇಲೆ ಏನಾದ್ರು ಸ್ಟ್ರಕ್ಚರಲ್ ಡಿಸೈನ್ಸ್ ಏನಾದ್ರು ಡ್ರಾಯಿಂಗ್ಸ್ ಇತ್ತು, ಮತ್ತೇನೋ ರಿಕ್ವೈರ್ಡ್ ಡ್ರಾಯಿಂಗ್ಸ್ ಏನೋ ಬೇಕಾಗಿತ್ತು, ಅವನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತು ಆಮೇಲೆ ಲೋಕಲ್ ಅಥಾರಿಟೀಸ್ ಏನೋ ನಾವು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಸ್ ಅದಿದೆ ಅಂತಾರ ಏನಾರು ಇತ್ತು ಅಂತ ಹೇಳಿದ್ರೆ ಆ ಥರದ್ದೆಲ್ಲ ರೆಗ್ಯುಲರ್ ರೆಸಿಡೆನ್ಷಿಯಲ್ ಏನಿರಲ್ಲ. ಬಟ್ ಸಮ್ ಲೇಔಟ್ಸಲ್ಲಿ ಕಟ್ಬೇಕಾದ್ರೆ ಏನಂತಂದರೆ ಅಲ್ಲಿಂದ ಇವಾಗ ಖಾಲಿ ಜಾಗಕ್ಕೆ ಒಂದು ಅಮೌಂಟ್ ಕಟ್ಟೋದಿರುತ್ತೆ. ಆಮೇಲೆ ಇವಾಗ ಆಕ್ಯುಪೈ ಆಗಿದ್ದಾದ್ಮೇಲೆ ಒಂದು ಅಮೌಂಟ್ ಕಟ್ಟಬೇಕಾಗುತ್ತೆ. ವಾಟರ್ ಕನೆಕ್ಷನ್ಸು ಅದು ಇದೆಲ್ಲ ಕರೆಕ್ಟಾಗಿ ಇದೆಯಾ ಅಂತಂತ ಚೆಕ್ ಮಾಡ್ಕೋಬೇಕು. ಮತ್ತು ಕಾವೇರಿ ವಾಟರ್ ಕನೆಕ್ಷನ್ಸ್ ಮೀಟ್ರ್ಗಳು ಮತ್ತು ಎಲೆಕ್ಟ್ರಿಕಲ್ ಮೀಟ್ರ್ಗಳು ಇವನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಲೋಕಲ್ ಪಂಚಾಯತಿನಲ್ಲಿ ಏನಾನ ಅಪ್ರೂವಲ್ಸ್ ತೊಗೊಳ್ಳೋದಿದೆ ಆಕ್ಯುಪೆನ್ಸಿಗೆ, ಅದನ್ನೆಲ್ಲನೂ ಏನಾನ ಇತ್ತು ಅಂತಂದರೆ 99% ಇದೆಲ್ಲ ಏನು ತುಂಬ ಮ್ಯಾಟ್ರ್ ಆಗಲ್ಲ ತೊಗೊಂಡಿಲ್ಲ ಅಂತಂದ್ರೆ. ಬಟ್ ತೊಗೊಂಡ್ರೆ ಒಳ್ಳೆಯದು ಸರ್, ಯಾವುದು ಈ ಸರ್ಟಿಫಿಕೇಟ್ಸ್ ಬಗ್ಗೆ ಹೇಳ್ತಾ ಇರೋದು. ಆ್ಯಂಡ್ ಇದಾದಮೇಲೆ ಎಲ್ಲ ಕೀಸು ಸರ್, ಅಂದರೆ ಇದಂತೂ ವೆರಿ ಇಂಪಾರ್ಟೆಂಟ್ ಥಿಂಗು. ಈಗ ಮೈನ್ ಡೋರ್ಗಾಗಲಿ, ವಾರ್ಡ್ರೂಬ್ಗಾಗಲಿ, ಲಾಕರ್ಸ್ಗಾಗಲಿ ಎಲ್ಲದಕ್ಕೂ ಏನೇನು ಕೀಸ್ ಇರುತ್ತಲ್ಲ ಅದು ಕಂಪಲ್ಸರಿ ಓನರ್ ಹತ್ರನೇ ಇರಬೇಕು ಸರ್. ಅದೆಲ್ಲನೂ ಇವಾಗ ವರ್ಕ್ ಮಾಡೋಕ್ಕೆ ಯಾರಿಗಾನ ಕೊಟ್ಟಿರ್ಬೋದು, ಇಲ್ಲ ಒಂದು ಸೆಟ್ ಆಫ್ ಕೀಸ್ ಯಾರಿಗಾನ ಈಗ ಕಾಂಟ್ರಾಕ್ಟರ್ ಕೊಟ್ಟಿರ್ಬೋದು, ಇಲ್ಲ ಲೇಬರ್ ಕೈಗೆ ಕೊಟ್ಟಿರ್ಬೋದು, ಇಲ್ಲ ಅಲ್ಲಿ ಸೆಕ್ಯೂರಿಟಿ ಕೈ ಕೊಟ್ಟಿರ್ಬೋದು, ಅದನ್ನು ಎಲ್ಲೂ ಮಿಸ್ ಮಾಡಬಾರ್ದು. ಯಾಕಂದರೆ ಒಂದೇ ಒಂದು ಕೀ ನಮ್ಮ ಮೈನ್ ಡೋರ್ದು ಒಂದು ಕೀ ಮಿಸ್ ಆಯಿತು ಅಂತಂದರೆ ನಮ್ಗೆ ಅದೊಂಥರ ಟೆನ್ಷನ್ ಆಗೇ ಇರುತ್ತೆ. ಯಾಕಂದ್ರೆ ಅದು ಡೂಪ್ಲಿಕೇಟ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಅದೆಲ್ಲ ಮಿಸ್ಯೂಸ್ ಆಗೋ ಚಾನ್ಸಸ್ ಯಾವತ್ತಿದ್ರೂ ತಲೆನೋವೇನೆ. ಸೊ ಹಂಗಾಗಿ ಎಲ್ಲ ಕೀಸ್ನ ನಾವು ಕ್ಲೀನಾಗಿ ಹ್ಯಾಂಡ್ ಓವರ್ ತೊಗೋಬೇಕು. ಆ್ಯಂಡ್ ಆಮೇಲೆ ಕಾಂಟ್ರಾಕ್ಟರ್ ಕಡೆಯಿಂದ ಏನೇನು ಇರುತ್ತಲ್ಲ ಅದೆಲ್ಲ ಪ್ರೊಸೀಜರ್ನ ಕ್ಲಿಯರ್ ಮಾಡ್ಕೊಂಡಿದ್ವಿ ಅಂತಂತ ಹೇಳಿದ್ರೆ ಏನೇನು ಥಿಂಗ್ಸ್ ಇದೆ, ಕ್ರ್ಯಾಕ್ಸ್ದಿರಲಿ ಮತ್ತೊಂದಿರಲಿ ಎಲ್ಲನೂ ಒಂದು ರೈಟಿಂಗಲ್ಲಿ ಡಿಸ್ಕಷನ್ ಮಾಡಬೇಕು ಸರ್. ಅಂದರೆ ನಾವು ಯಾಕಂದರೆ ಫಿನಿಶಿಂಗ್ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಒಂದು 20-40 ಪಾಯಿಂಟ್ಸ್ ಬಂದ್ಬಿಡುತ್ತೆ. ಒಂದಷ್ಟು ಪಾಯಿಂಟ್ಸ್ನ ಕೈಯಲ್ಲಿ ಬರೆದಿಟ್ಕೊಂಡು ಇಂತಿಂಥದನ್ನು ಹಿಂಗೆ ಅಟೆಂಡ್ ಮಾಡೋಣ ಅಂತಂತ ಹೇಳ್ಬಿಟ್ಟು ಪ್ರತಿಯೊಂದು ಪ್ಲ್ಯಾನ್ ಪ್ರಕಾರನೇ ಕ್ಲೋಸ್ ಮಾಡಿಕೊಂಡು ಆಮೇಲೆ ಗುರುಪ್ರವೇಶ ಆದ್ಮೇಲೂ ಕೂಡ ನಾವು ಒಂದು 10 days ಶೆಡ್ಯೂಲ್ನ ಇಟ್ಕೊಂಡಿರ್ಬೇಕಾಗುತ್ತೆ ಸರ್. ಯಾಕಂದರೆ ನಾವು ಸಿಂಗಲ್ ಕೋಟ್ ಪೇಂಟ್ ಆಗಿರುತ್ತೆ ಸಮ್ಟೈಮ್ಸ್, ಆಮೇಲೆ ಇದೆಲ್ಲ ಅರೆಸ್ಟ್ ಆಗಿರಲ್ಲ. ಹಂಗಾಗಿ ಇವತ್ತು ಗುರುಪ್ರವೇಶ ಆಗಿ ನಾಳೆನೇ ಕೊಡೋದು ತಪ್ಪು ಅಂತೀರಾ? ಹೌದು ಸರ್, ಒಂದು 10 days ಬಫರ್ ಟೈಮ್ ಬಿಟ್ಬಿಡ್ಬೇಕು. ಹೌದು ಸರ್, ಇದು ಒಳ್ಳೆ ಮಾತು ಹೇಳಿದ್ರಿ. ಇವತ್ತು ಮನೆ ಗೃಹಪ್ರವೇಶ ಮಾಡ್ತೀರಾ, ನಾಳೆನೇ ಫುಲ್ ಶಿಫ್ಟಿಂಗು. ಹಂಗೆ ಮಾಡಿಬಿಡಿ ವೀಕ್ಷಕರು, ತುಂಬ ತೊಂದರೆ ಆಗುತ್ತೆ. ಒಂದ್ಸತಿ ನೀರು ಬರೋದಿಲ್ಲ, ಒಂದ್ಸತಿ ಕರೆಂಟ್ ಬರೋದಿಲ್ಲ, ಒಂದ್ಸತಿ ಲೀಕೇಜ್ ಆಗ್ತಾ ಇರುತ್ತೆ. ಅಲ್ಲ ಆಗಬಾರ್ದು ಅಂತೇನಿಲ್ಲ, ಹಾಗೆ ಆಗುತ್ತೆ. ಮನೆ ಕಟ್ತೀವಿ ಅಂದ್ಮೇಲೆ ಹಾಗೆ ಆಗುತ್ತೆ. ಟೀಮಲ್ಲಿ ಮಾಡ್ತೀವಿ. ಕೆಲವೊಂದ್ಸತಿ ಗಾಡಿಗಳನ್ನ ಹಾಕ್ತೀರಾ, ಟಚ್ ಆಗುತ್ತೆ, ಇದಾಗೋದಿಲ್ಲ. ಸೊ ಇವೆಲ್ಲವನ್ನ ನೀವು ಒಂದ್ಸತಿ ಕೂಲಂಕಷವಾಗಿ ನೋಡ್ಕೊಂಡು ಮಾಡಿಕೊಂಡು ಎಲ್ಲ ವರ್ಕ್ ಆಗ್ತಿದೆ. ಇಂಟರ್ನೆಟ್ ವರ್ಕ್ ಆಗ್ತದೆ, CCTV ವರ್ಕ್ ಆಗ್ತಾ ಇದೆ, ಬೆಲ್ಗಳು ವರ್ಕ್ ಆಗ್ತಾ ಇದೆ, ಲೈಟ್ಸ್ಗಳೆಲ್ಲ ವರ್ಕ್ ಆಗ್ತಾ ಇದೆ, ನೀರು ಪ್ರಾಪರ್ ಆಗಿ ಬರ್ತಾ ಇದೆ, ಬಿಸಿ ನೀರು ಚೆನ್ನಾಗಿ ಬರ್ತಾ ಇದೆ, ಎಲ್ಲ ಬರುತ್ತಾ ರೆಡಿನಾ? ಆವಾಗ ಬನ್ನಿ ವೀಕ್ಷಕರೇ. ಆಮೇಲೆ ಇದೆಲ್ಲ ಏನಂದ್ರೆ ಸರ್, ಇವಾಗ RCC ಮಾಡಿದ್ರೆ ಇದೆಲ್ಲ ಪ್ರಾಬ್ಲಮ್ ಬರಲ್ಲ ಅಂತಂತೇನಿಲ್ಲ. ಯಾರೇ ಮಾಡಿದ್ರು
ಇದಿಷ್ಟನ್ನು ನಾವು ಮುಂದೆ ನಿಂತು ಮಾಡಿಸ್ಕೊಳ್ಳೇಬೇಕು ಇದೆ ಅಲ್ವಾ? ಯಾಕಂದ್ರೆ ಇದು ಎಲ್ಲರೂ ಮಾಡಿದ್ರು ಬರುತ್ತೆ. ಬಟ್ ಏನಂದ್ರೆ ಲಾಸ್ಟಲ್ಲಿ ಹೋಗೋಷ್ಟಲ್ಲಿ ಏನಾಗುತ್ತೆ, ನಮ್ಗೆ ಸ್ವಲ್ಪ ಬಜೆಟ್ ಎಕ್ಸೀಡ್ ಹೋಗಿರುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ನಾವು ಪೇಷನ್ಸ್ನ ಕಳ್ಕೊಬಾರ್ದು, ಕಳ್ಕೊಂಡು. ಯಾಕಂದ್ರೆ ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಟ್ ಈಸ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ಇಟ್ ಈಸ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಸರ್. ಯಾಕಂದ್ರೆ ಎಲ್ಲರೂ ಡಿಫ್ರೆಂಟ್ ಟೀಮಲ್ಲಿ ಕೆಲಸ ಆಗಿರುತ್ತೆ. ಸೊ ಯಾರೋ ಒಬ್ಬರು ತರಲೆಗಳು ಏನೋ ಒಂದು ಮಿಸ್ಟೇಕ್ಸ್ ಮಾಡೇ ಇರ್ತಾರೆ, ಅದು ಪಾಯಿಂಟ್ ಟು ಪಾಯಿಂಟ್ ನೋಡೋಕ್ಕಾಗಿರಲ್ಲ. ಸೊ ಅವಾಗ ನಾವು ಆ್ಯಸ್ ಎ ಓನರ್ಸ್ ನಾವು ಪೇಷನ್ಸ್ ಕಳ್ಕೊಬಾರ್ದು. ಇಲ್ಲ ಈ ಥರದ್ದು ಇದೆಯಾ, ಅರೆಸ್ಟ್ ಮಾಡಬೇಕು. ನಮ್ಮ ಕೆಲಸ ಏನು ಸರ್, ಎಲ್ಲನೂ ನಮಗೆ ಕ್ಲೀನಾಗಿ ಹ್ಯಾಂಡ್ ಓವರ್ ಬರಬೇಕು. ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಸುಮ್ಮನೆ ಇಲ್ಲ ಅವ್ನು ಸರಿ ಮಾಡಿಲ್ಲ, ಇವ್ರು ಸರಿ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡ್ಕೊಂಡೋದ್ರೆ ಅದು ಪ್ರಾಬ್ಲಮ್ ನಮಗೇನೆ ರಿಫ್ಲೆಕ್ಟ್ ಆಗುತ್ತೆ. ಹೌದು, ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಸರ್. ಸೊ ನೀವು ಸಾಲ್ವ್ ಮಾಡ್ಕೋಬೇಕಂದ್ರೆ ಕಾಂಟ್ರಾಕ್ಟರ್ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಳ್ಳಿ, ಒಂದು ಇದು ಮಾಡ್ಕೊಳ್ಳಿ, ಡಿಸ್ಕಷನ್ ಮಾಡ್ಕೊಳ್ಳಿ. ಮೇನ್ ಆಗಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಅಗ್ರಿಮೆಂಟ್ ತಕ್ಕಾಗಿ ಎಕ್ಸಿಕ್ಯೂಟ್ ಆಗಿದೆ ನೋಡ್ಕೊಳ್ಳಿ. ಪೇಮೆಂಟ್ ಶೆಡ್ಯೂಲ್ಸ್ಗಳನ್ನ ಕರೆಕ್ಟಾಗಿ ಕ್ಲಿಯರ್ ಮಾಡಿ ಇಟ್ಕೊಳ್ಳಿ. ಪೇಮೆಂಟೇ 10 ಲಕ್ಷ 15 ಲಕ್ಷ ಬಾಕಿ ಇಟ್ಬಿಟ್ರೆ ಕಾಂಟ್ರಾಕ್ಟರ್ ಯಾರು ಮಾಡಲ್ಲ, ಯಾವ ಕಂಪ್ನಿಯವ್ರನ್ನು ಯಾರು ಹ್ಯಾಂಡ್ ಓವರ್ ಕೊಡೋದಿಲ್ಲ, ಇದಾಗದೆ. ಸೊ ಎರಡೂ ಕೈ ಸೇರಿದ್ರೇ ಚಪ್ಪಾಳೆ. ಸೊ ಇಬ್ಬರು ಕರೆಕ್ಟಾಗಿದ್ದರೆ ನಿಮ್ಮ ಮನೆ, ಕನಸಿನ ಮನೆ ನನ್ಸ ಹೊರಗಡೆ ಬರುತ್ತೆ. ಒಂದು ಒಳ್ಳೆ ರೀತಿಯಲ್ಲಿ ಓಪನಿಂಗ್ ಮಾಡ್ಬೋದು, ಆರಾಮಾಗಿ ಇರ್ಬೋದು ಅಲ್ವಾ? ಜೊತೆಯಲ್ಲಿ ಇವೆಲ್ಲವೂ ಕೂಡ ಆಗಬೇಕು, NOC ಬೇಕು ಅಂತಂತಂದ್ರೆ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. RCC ಮುಖಾಂತರ ನಿಮ್ಮ ಕನಸಿನ ಮನೆ ಕಂಪ್ಲೀಟ್ ಚೆಕ್ ಲಿಸ್ಟ್ ಜೊತೆ ಮಾಡ್ಕೋಬೋದು. ಜೊತೆಯಲ್ಲಿ ವರಮಹಾಲಕ್ಷ್ಮಿ ಆಫರ್ ಕೂಡ ಬರ್ತಾ ಇದೆ. ಬೆಸ್ಟ್ ಆಫರ್ ಇದೆ, ಆಲ್ರೆಡಿ ನೋಡಿರ್ತೀರಾ. ಆ ಆಫರ್ನು ಕೂಡ ಬಿಟ್ಕೋಬೇಡಿ. ನಿಮ್ಮ ಕನಸಿನ ಮನೆ ನನ್ಸಾಗಿಸ್ಕೊಳ್ಳಿ. ಸರ್, ನಮ್ಮ ವೀಕ್ಷಕರಿಗೆ ಯಾರೂ ಹೇಳಿಲ್ಲ, ಇಡೀ ಇಲ್ಲಿವರೆಗೆ ಯಾರು ಹೇಳಿದಂಥ ಮ್ಯಾಟ್ರನ್ನ ತಿಳಿಸ್ಕೊಟ್ಟಿದ್ದೀರಾ. ಬೇರೆ ಕಂಪನಿಗಳು ಕೂಡ ಇದನ್ನು ತಿಳ್ಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದಗಳು ಸರ್. ಧನ್ಯವಾದಗಳು.